स भगवत्पादाचार्य गुरुभ्यो नमः। हरिः ओम्। निखिलगुणनिकायं नित्यनिर्धूतहेयं शुभतममतिमेयं शुद्धसौख्याप्त्युपायं सकलनिगमगेयं सर्वशब्दाभिधेयं नवजलधरकायं नौमि लक्ष्मीसहायम् विघ्नौघवारणं सत्याशेषविश्वस्य कारणं करुणा सिन्धुमानन्दतीर्थबन्धुं हरिं भजे। अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहं भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। हरिः ओम्। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्म हृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। हरिः ओम्। स्वस्त्यस्तु सतामशेषसन्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणाम् निखिलकलिकृतकल्मषापनोदनपटुतरे धर्माद्य किल पुरुषार्थसाधनीभूते श्रीमद्भागवते द्वितीयस्कन्धे अद्य कथा प्रसक्तौ किञ्चित् पूर्वकथानुवादः। हरिः ओम्। ನಿನ್ನೆ ದಿವಸ ಭಗವಂತನನ್ನ ಧ್ಯಾನ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ತುಂಬಾ ವಿಸ್ತಾರವಾಗಿ ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜರಿಗೆ ತಿಳಿಸ್ಕೊಟ್ರು. ಅದನ್ನೇ ಬ್ರಹ್ಮಸೂತ್ರದಲ್ಲಿ 3ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ನಿರೂಪಣೆ ಮಾಡಿದ್ದಾರೆ. ಹೇಗೆ ಜೀವ ಸಾಧನೆ ಮಾಡಿಕೊಂಡು ದೇಹದಿಂದ ಹೊರಗಡೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ಸಾಧನಾಧ್ಯಾಯ ಅಂತ ಕರೀತಾರದನ್ನ 3ನೇ ಅಧ್ಯಾಯವನ್ನ ಅಲ್ಲಿ ನಮಗೆ ನಿರೂಪಣೆ ಮಾಡಿದ್ದಾರೆ. 4ನೇ ಅಧ್ಯಾಯದಲ್ಲೂ ಕೂಡ ಇದ್ರ ಬಗ್ಗೆ ಗತಿ ಸಾಧನೆ ಮಾಡೋದು ಹೆಂಗೆ, ಗತಿ ಹೇಗೆ, ಹೊರಗಡೆಯಿಂದ ಹೋದವರು ಎಲ್ಲಿ ಹೋಗ್ತಾರೆ ಅನ್ನುವಂತಹ ಗತಿಯನ್ನು ಕೂಡ ಅಲ್ಲಿ ನಿರೂಪಣೆ ಮಾಡಿದ್ರು. ಧ್ಯಾನ ಅಂತ ಮಾಡ್ತಾ ಕೂಡುವಾಗ ಅವನಿಗೇನು ಸಮಸ್ಯೆ ಬರಲ್ವಾ? ತಪಸ್ಸು ಮಾಡ್ತಾ ಇದ್ದಾನೆ, ದೇವರ ದರ್ಶನ ಆಗುವ ಮಾರ್ಗದಲ್ಲಿ ಏನೇನೋ ಬಿರುಗಾಳಿ ಬರುತ್ತೆ, ಏನೇನೋ ವಿಘ್ನ. ಮಾಡಬೇಕು ಅಂತ ಹೊರಟಿದ್ದಷ್ಟೇ ಧನುರ್ಮಾಸದ ಪೂಜೆ ತರ 30 ದಿನ ಬೆಳಗ್ಗೆ ಬೇಗ ಪೂಜೆ ಮಾಡ್ತೀನಿ ಅಂತ ಒಂದಿನ ಮಾಡ್ಬಿಟ್ರೆ ಮುಗೀತು. 2ನೇ ದಿನ ಚಳಿ ಜಾಸ್ತಿಯಾಗಿ ಮುಗಿದ. ನಮ್ ವಿಘ್ನಗಳು ಹಾಗೆ. ನಮ್ದು ನಾಳೆ ಬೆಳಗ್ಗೆ ಎದ್ದು ಮಾಡ್ತೀವೋ ಇಲ್ವಾ ಗೊತ್ತಿಲ್ಲ. ನಾವ್ ಹೇಳ್ತಾ ಇವತ್ತಾಯ್ತಪ್ಪ, ನಾಳೆ ಹೇಳ್ತೀವೋ ಇಲ್ವಾ ಗೊತ್ತಿಲ್ಲ. 8 ಗಂಟೆಗೆ ಎದ್ರು ಆಯ್ತು, 7ಕ್ಕೆ ಎದ್ರು ಆಯ್ತು. ಕಾರ್ತಿಕ ಸ್ನಾನ, ಮಾಘ ಸ್ನಾನ, ಧನುರ್ಮಾಸದ ಪೂಜೆ, ಇದೆಲ್ಲ ಹೀಗೆ. ಅಂದ್ರೆ ವಿಘ್ನಗಳು ಜಾಸ್ತಿ. ಆ ವಿಘ್ನಗಳು ಜಾಸ್ತಿ ಆದಾಗ ಪರಿಹಾರ ಮಾಡ್ಕೊಳ್ಳೋದು ಹೆಂಗೆ ಅನ್ನೋದು ಪ್ರಶ್ನೆ. ಆ ಪ್ರಶ್ನೆಗೆ ಇಲ್ಲಿ ಉತ್ತರ ಕೊಡುತ್ತೆ. ನತತ್ರ ಕಾಲಹ ಅಂತ ಹೇಳಿದ್ರು, ಒಂದು ಶಬ್ದ ಪ್ರಯೋಗ ಮಾಡ್ತಾರೆ. ದೇವರ ಪೂಜೆಯನ್ನ ಮಾಡ್ತಾ ಕೂಡುವಾಗ ಕಾಲ ಅಡ್ಡ ಬರಲ್ವ? ನಾವು ಕಾಲ ಅಡ್ಡ ಬರಲ್ಲ ಅಂತಂದ್ರೆ ಟೈಮು ಅಡ್ಡ ಬರಲ್ಲ ಅಂತೀವಿ. ಆಚಾರ್ಯರು ವ್ಯಾಖ್ಯಾನ ಮಾಡ್ಬೇಕಾದ್ರೆ ಕಾಲ ಅಡ್ಡ ಬರಲ್ಲ ಅಂದ್ರೆ, ಕಾಲ ಅಂದ್ರೆ ಮುಖ್ಯ ಪ್ರಾಣ ದೇವರು ಅಂತ ಅರ್ಥ ಮಾಡ್ತಾರೆ. ಮುಖ್ಯ ಪ್ರಾಣ ದೇವರು ಅಡ್ಡ ಬರಲ್ಲ. ದೇವರ ಪೂಜೆಯನ್ನು ಮಾಡ್ಬೇಕಾದ್ರೆ ಮುಖ್ಯ ಪ್ರಾಣ ದೇವರೇ ಅಡ್ಡ ಬರಲ್ಲ ಅಂದ್ಮೇಲೆ ಬೇರೆ ದೇವತೆಗಳ ಗತಿ ಏನು ಅನ್ನುವಾಗ ಇಲ್ಲೊಂದು ವಿಶೇಷ ಹೇಳ್ತಾರೆ ಆಚಾರ್ಯರು. ಕಾಲ ಅಂದ್ರೆ ಯಾರ್ಯಾರು ಅಂತ. ನಮಗ್ ಕಾಲ ಅಂದ್ರೆ ಯಾರು ಗೊತ್ತು? ನಮಗೆ ಕಾಲ ಅಂದ್ರೆ ಯಾರು? ಅವನೊಬ್ಬನೇ ಗೊತ್ತು. ಯಮನು ಒಬ್ಬ ಕಾಲದಲ್ಲಿ. ನಾರಾಯಣನಿಗೆ ಕಾಲ ಅಂತ ಹೇಳ್ತಾರೆ. ಉದ್ದಾಮ ಸಂಹಿತ ಅಂತ ಒಂದು ಪ್ರಮಾಣ ಗ್ರಂಥ. ಅದರಲ್ಲಿ ಯಾರ್ಯಾರು ಕಾಲ ಶಬ್ದದಿಂದ ವಾಚ್ಯರಾಗಿದ್ದಾರೆ ಅಂತ ಹೇಳುವಾಗ ಹರಿಶ್ಚ ಪ್ರತಿಶ್ಚೈವ, ನಾರಾಯಣನಿಗೆ ಕಾಲ ಅಂತ ಹೆಸರು. ಲಕ್ಷ್ಮಿಯನ್ನು ಕಾಲ ಅಂತ ಕರೀತಾರೆ. ನಾರಾಯಣನಿಗೆ ಯಾಕೆ ಕಾಲ ಅಂತ ಹೆಸರು? ಪ್ರಳಯ ಕಾಲದಲ್ಲಿ ಎಲ್ಲರನ್ನ ಮುಗಿಸೋನ್ ದೇವ್ರೆ. ಆದ್ದರಿಂದ ಭಗವಂತ ಕಾಲ. ಲಕ್ಷ್ಮಿಯೂ ಕಾಲ. ಯಾಕೆ?
ನಮ್ಮ ಆಯಸ್ಸು ಯಾರ ಕಂಟ್ರೋಲ್ ಅಲ್ಲಿದೆ? ಲಕ್ಷ್ಮಿ ಕಂಟ್ರೋಲ್ ಅಲ್ಲಿದೆ. ಆದ್ರಿಂದ ಅವಳು ಕಾಲ. ಅದಾದ್ಮೇಲೆ ಬ್ರಹ್ಮದೇವರು, ಸಂಕಲ್ಪಕ್ಕೆ ದೇವತೆ ಅವರೇ, ಕಾಲಕ್ಕೆ ಅವರೂ ಕಾಲ. ವಾಯುದೇವರು, ಅವರಿಗೂ ಕಾಲ ಅಂತ ಹೆಸರು. ಅದಾದ್ಮೇಲೆ ಸುಪರ್ಣ, ಶೇಷ, ರುದ್ರಾಸ್ತ್ಯ, ಗರುಡ, ಶೇಷ, ರುದ್ರ, ಈ ಮೂರು ದೇವತೆಗಳನ್ನು ಕಾಲ ಅಂತ ಕರೀತಾರೆ. ಇಂದ್ರದೇವರು, ಅವರನ್ನೂ ಕಾಲ ಅಂತ ಕರೀತಾರೆ. ಸೂರ್ಯ, ಅವನಿಗೂ ಕಾಲ ಅಂತ ಹೆಸರು. ಯಮಧರ್ಮರಾಜ ನೋಡಿ, ಇಷ್ಟು ಜನಗಳ ಮಧ್ಯದಲ್ಲಿ ಯಮನು ಒಬ್ಬ. ಯಮನಿಗೆ ಏನ್ ಹೆಸರು? ಯಾಕೆ? ಕಾಲಪಾಶ ಹೇಳ್ಕೊಂಡು ಹೋಗ್ತಾನೆ ಅಂತ. ಅದಾದ್ಮೇಲೆ ಅಗ್ನಿಹಿ, ಅಗ್ನಿಯನ್ನು ಏನ್ ಕರೀತಾರೆ? ಕಾಲ ಅಂತ ಕರೀತಾರೆ. ಕೊನೆಯದಾಗಿ ಸೂರ್ಯನ ಮಗ ಯಮಧರ್ಮರಾಜನ ತಮ್ಮ, ಅವನು ಕಾಲ. ಯಮನ್ ತಮ್ಮ ಯಾರು? ಆದ್ರೆ ನಾವೇನ್ ತಪ್ಪ ಹೇಳ್ತೀವಿ ಸ್ತೋತ್ರದಲ್ಲಿ? ನೀಲಾಂಜನ ಸಮಾಭಾಸಂ ರವಿಪುತ್ರಂ. ಎಷ್ಟು ತಪ್ಪು ನಾವ್ ಹೇಳೋದು ನೋಡಿ. ಯಮಾಗ್ರಜ ಅಲ್ಲ, ಯಮಾನುಜ. ಅಗ್ನಿಹಿ ಯಮಾನುಜಶ್ಚೈವ ಕಾಲ ಶಬ್ದೇರಿತಾ ಕ್ರಮಾತ್. ಸ್ಪಷ್ಟವಾದ ಪ್ರಮಾಣ ವಾಕ್ಯ. ಯಮಾಗ್ರಜ ಅಲ್ಲ ಸೂರ್ಯ, ಯಮನ ಅಣ್ಣ ಅಲ್ಲ ಶನಿ. ಸೂರ್ಯ ಅಲ್ಲ ಶನಿ, ಯಮನ ಅಣ್ಣ ಅಲ್ಲ, ಯಮನ ತಮ್ಮ. ಯಾಕೆ ಅಂತಂದ್ರೆ ಇಲ್ಲೊಂದು ವಿಷಯ ಬಂತು ಅಂತ ಹೇಳೋದಷ್ಟೇ. ಯಮಧರ್ಮರಾಜ ಸೂರ್ಯನ ಮಗ ಅಲ್ವಾ? ಯಮನ ತಾಯಿ ಯಾರು ಅಲ್ವಾ? ಸಂಜ್ಞಾದೇವಿ. ಶನೈಶ್ಚರನ ತಾಯಿ ಯಾರು? ಅಲ್ಲೇ ಗೊತ್ತಾಗುತ್ತೆ, ತಮ್ಮನೋ ಅಣ್ಣನೋ ಗೊತ್ತಾಗುತ್ತೆ ನೋಡಿ ನಮ್ಗೆ. ಆದ್ರೂ ಕೂಡ ನಾವು ಯಾವುದೋ ಒಂದು ಅಜ್ಞಾನಕ್ಕೆ ಒಳಗಾಗಿ ವೇದವ್ಯಾಸ ದೇವರು ಮಾಡಿದ ಸ್ತೋತ್ರವನ್ನ ತಪ್ಪಾಗಿ ತಿಳ್ಕೊಂಡು ಅದನ್ನ ಯಮಾಗ್ರಜ ಯಮಾಗ್ರಜ ಅಂತ ಪೂಜೆ ಮಾಡಿದ್ರೆ ಶನೈಶ್ಚರ ಅಂತೂ ಖಂಡಿತವಾಗ್ಲೂ ತಗೊಳ್ಳೋದಿಲ್ಲ ಪೂಜೆ. ಆದ್ದರಿಂದ ಅವನು ಯಾರು? ಯಮಾನುಜ, ಯಮನ ತಮ್ಮ. ಅಗ್ನಿಹಿ ಯಮಾನುಜಶ್ಚೈವ, ಅವನು ಶನೈಶ್ಚ. ಯಾಕೆ ಅಂತಂದ್ರೆ ಸಂಜ್ಞಾದೇವಿಯ ಛಾಯೆ, ನೆರಳು, ಅವಳು ಛಾಯೆ. ಕೊನೆಗೆ ಛಾಯಾದೇವಿ ಏನಾದ್ಲು ಅಂತ ಯಾರನ್ನಾರು ಕೇಳಿದ್ರೆ ಉತ್ತರ ಸಿಗಲ್ಲ ನಮ್ಗದಕ್ಕೆ. ಕೂದ್ ಹಿಡ್ದ ಸೂರ್ಯ, ಕೂದ್ ಹಿಡಿತಾ ಇದ್ದಂಗೆನೆ ಸತ್ಯ ಎಲ್ಲ ಒಪ್ಕೊಂಡ್ಲು. ಛಾಯಾ ಸಂಜ್ಞಾದೇವಿ ಸೂರ್ಯನ ಬಿಸಿಲಿಂದ ತಡಿಲಿಕ್ಕಾಗದೆ ಹೊಟ್ಟೋದ್ಲು ಹೊರಗೆ. ತಂದೆ ಮನೆಯಲ್ಲೂ ಇಲ್ಲ, ಉತ್ತರ ಕುರುಖಂಡದಲ್ಲಿ ಕುದುರೆ ರೂಪದಿಂದ ಓಡಾಡ್ತಾ ಇದ್ದಾಳೆ. ಅಲ್ಲಿ ಸೂರ್ಯನ ಮೂಲಕ ಅಶ್ವಿನಿ ದೇವತೆಗಳು ಹುಟ್ಟಿದ್ರು. ಅವಾಗ ಸೂರ್ಯ ಬಂದ ಅಂತ ಅವಳು ಮೊದಲನೇ ರೂಪ ಬಂತು. ಸೂರ್ಯನಿಗೆ ಒಳ್ಳೆ ಆಕಾರ ಬಂತು. ಗಂಡ ಹೆಂಡತಿ ಒಂದಾದ್ರು. ಯಾರು? ಸಂಜ್ಞಾ ಸೂರ್ಯ. ಛಾಯೆ ಎಲ್ಲೋದ್ ಇವಾಗ? ಪುರಾಣದಲ್ಲಿ ಹೇಳಲೇ ಇಲ್ಲ ಅದನ್ನ. ಛಾಯೆ ಬೇರೆ ಅಲ್ಲ, ಸಂಜ್ಞಾ ಬೇರೆ ಅಲ್ಲ, ಅವಳದ್ದೇ ನೆರಳು, ಅವಳ ಅಂಶ. ಆದ್ದರಿಂದ ಸಂಜ್ಞಾದೇವಿ ಇದ್ದಾಗ ಹುಟ್ಟಿದವನು ಯಮ, ಯಮಿ, ವೈವಸ್ವತಮನು ಅವರೆಲ್ಲ. ಅದಾದ್ಮೇಲೆ ಸಂಜ್ಞೆ ಹೋದ್ಮೇಲೆ ಛಾಯಾದೇವಿಯಲ್ಲಿ ಬಂದವರು ಶನೈಶ್ಚರ, ಸಾವರ್ಣಿಮನು, ಇವರೆಲ್ಲ ಆಮೇಲೆ ಬಂದವರು. ಆದ್ದರಿಂದ ಯಮಾಗ್ರಜ ಅಲ್ಲ ಅವನು, ಯಮಾನುಜ. ಸುಮ್ನೆ ಪ್ರಸಂಗ ಬಂತು ಅಂತ. ಇವತ್ತು ಪ್ರಿಂಟ್ ಆಗಿರೋ ನವಗ್ರಹ ಸ್ತೋತ್ರ ನಾವೇನ್ ಪಾರಾಯಣ ಮಾಡ್ತಿದ್ದೇವೆ 75% ತಪ್ಪಿದೆ. ಅದ್ರ ತುಂಬಾ ತಪ್ಪಿದೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ. ಮತ್ತೆ ಮತ್ತೆ ಹೇಳಿದ್ದೆ, ಶಬ್ದ ಗತಿ ಇಲ್ವಾ ವೇದವ್ಯಾಸ ದೇವರಿಗೆ? ಅವನ್ ತಮ್ಮ, ಇವ್ರ ಅಣ್ಣ, ಇವರಿಬ್ರು ಮಗ, ಇವನ್ ವಿಶೇಷಣ ಶನಿಗೆ ಏನ್ ಹೇಳ್ದಾಗಾಯ್ತು? ತಪ್ಪು. ಆದ್ದರಿಂದ ಸರಿಯಾದ ಶುದ್ಧ ಪಾಠ ಅಂತ ಒಂದಿದೆ. ಅದನ್ನ ಸಮಯ ಬಂದಾಗ ಪಾಠ ಅದನ್ನ ಕೊಡ್ತೀನಿ, ಪಾರಾಯಣ ಮಾಡ್ರಿ, ಫಲ ಅನುಭವಿಸ್ರಿ. ಮುಖ್ಯವಾಗಿ ವಾದಿರಾಜರು ಮಾಡಿದಂತಹ ಸ್ತೋತ್ರ ಚಿಕ್ಕದು, ತುಂಬಾ ಚೆನ್ನಾಗಿದೆ. ಅದು ಎಲ್ಲದಕ್ಕಿಂತ ಶುದ್ಧವಾದ ಪಾಠ, ತುಂಬಾ ಚೆನ್ನಾಗಿದೆ. ಭಾಸ್ವಾನ್ಮೇ ಭಾಸಯೇ ತತ್ವಂ ಅಂತ ಸುಂದರವಾದ ನವಗ್ರಹ ಸ್ತೋತ್ರ. ಈ ದೃಷ್ಟಿಯಲ್ಲಿ ಇವರೆಲ್ಲರೂ ಕೂಡ ನಾರಾಯಣನಿಂದ ಆರಂಭ ಮಾಡಿಕೊಂಡು ಯಮಧರ್ಮರಾಜನವರೆಗೂ ಇಷ್ಟು ಜನಗಳನ್ನ ಕಾಲ ಅಂತ ಕರೀತಾರೆ. ಅದರಲ್ಲಿ ಯಮಧರ್ಮರಾಜ ಒಬ್ಬ ಕಾಲ. ಆ ದೇವರ ಆರಾಧನೆಯನ್ನ ಮಾಡುವಾಗ ಇವ್ರು ಯಾರೂ ನಮಗೆ ಅಡ್ಡ ಬರಲ್ಲ. ದೇವ್ರ ಪೂಜೆ ಮಾಡ್ತಾ 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 ಪ್ರಾಣ ಬಿಟ್ರು. ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ. ದೇವರಿಗೆ ಮಂಗಳಾರತಿ ಮಾಡಿ ಹೊರಗೆ ಬಂದು ಮಂಗಳಾರತಿ ಕೊಟ್ರು, ಅಲ್ಲೇ ಪ್ರಾಣ ಕಳ್ಕೊಂಡ್ರು ಒಬ್ರು ಅರ್ಚಕರು. ದೇವ್ರ ಪೂಜೆ ಮಾಡ್ತಾ ಪ್ರಾಣ ಬಿಟ್ರು ಅಂತ ಎಲ್ಲೋ ಉಲ್ಲೇಖ ಇಲ್ಲ. ಸಂಧ್ಯಾ ವಂದನೆ ಮಾಡ್ತಾ ಇದ್ರು ಸತ್ತೋದ್ರು ಅಂತಿಲ್ಲ. ಸಂಧ್ಯಾ ವಂದನೆ ಮಾಡಿ ಚೇರ್ ಮೇಲೆ ಕೂತ್ ಕಾಫಿ ಕುಡಿತಾ ಪ್ರಾಣ ಹೋದ್ರು ಅಂತ ಉಲ್ಲೇಖ ಬರುತ್ತೆ ಅಲ್ವಾ? ಟಿಫನ್ ತಿಂತಿದ್ರು ಹೋದ್ರು ಅಂತ ಉಲ್ಲೇಖ. ಪೂಜೆ ಮಾಡ್ತಾ, ಧ್ಯಾನ ಮಾಡ್ತಾ, ಪಾರಾಯಣ ಮಾಡ್ತಾ ಪ್ರಾಣ ಬಿಟ್ರು.
ಪಾರಾಯಣ ಕೇಳ್ತಾ ಕೇಳ್ತಾ ಪ್ರಾಣ ಬಿಟ್ಟಿದ್ದಿದೆ. ಯಾಕೆ ಅಂದ್ರೆ ದೇವರ ಧ್ಯಾನ ಮಾಡುವಾಗ ಮೃತ್ಯು ನಮ್ಮನ್ನೇನು ಮಾಡೋದಿಲ್ಲ. ಅದಾಗೋ ಅದಕ್ಕೆ ದೊಡ್ಡವರು ಹೇಳ್ತಾರೆ, ಸಂಧ್ಯಾ ವಂದನೆ ದೇವರ ಪೂಜೆಯ ಒಂದು ಟೈಮ್ ಜಾಸ್ತಿ ಇದ್ದಷ್ಟು ಅಷ್ಟು ಆಯಸ್ ನಮಗೆ ಬೋನಸ್ ಆಗುತ್ತೆ. ನಮ್ ಚಿಟಿಕೆ ಚಪ್ರ ಸ್ನಾನ 7:15 ಸ್ನಾನ, 7:25 ಸಂಧ್ಯಾವನೆ ದೇವ್ರ ಪೂಜೆ ಎಲ್ಲ ಆಗೋಯ್ತು, 7:15 ಟಿಫನ್ ಆಗೋಯ್ತು. ಅಂದ್ರೆ ಎಷ್ಟು ಬೇಗ ಬೇಗ ನಾವು ಎಲ್ಲ ಮುಗಿಸ್ತೀವೋ ಅಷ್ಟು ಬೇಗ ಬೇಗ ಹೊರಟ್ಬಿಡ್ತೀವಿ ಇಲ್ಲಿಂದ. ದೇವರ ಪೂಜೆ, ಸ್ನಾನ, ಸಂಧ್ಯಾ ವಂದನೆ ಎಲ್ಲ ಎಷ್ಟು ಪ್ರಲಾಂಗ್ ಆಗತ್ತೆ, ವ್ಯವಸ್ಥೆಗಳು ದೊಡ್ಡದಾಗಿರುತ್ತೆ, ಅಷ್ಟು ಆಯಸ್ಸು ನಮಗೆ ದೇವರು ಕೊಡುವಂತ ಬೋನಸ್. ಅದಕ್ಕಾಗಿ ದಿನದಲ್ಲಿ ಒಂದ್ ಅರ್ಧ ಗಂಟೆ ಆದ್ರೂ ಜಾಸ್ತಿ ದೇವರ ಮುಂದೆ ಕೂತ್ರೆ ಇನ್ನೇ ತಿನ್ನಕ್ಕಲ್ಲ ಆಯಸ್ಸು, ಸಾಧನೆ ಮಾಡ್ಕೊಳಕಷ್ಟೆ. ಇನ್ನೊಂದಷ್ಟು ದಿನ ಭಾಗವತಾದಿ ಗ್ರಂಥಗಳನ್ನ ಕೇಳಬಹುದು. ಆದ್ರಿಂದ ದೇವರ ಪೂಜೆಯನ್ನ ಮಾಡ್ತಾ ಬಂದ್ರೆ ಇವ್ರದ್ದು ಯಾರದ್ದೂ ತೊಂದರೆ ಇಲ್ಲ. ಆದ್ದರಿಂದ ಪರೀಕ್ಷಿತ ಯಾರ ಪೂಜೆಯನ್ನು ಮಾಡ್ಬೇಕಪ್ಪ ಅಂದ್ರೆ ದೇವರ ಪೂಜೆಯನ್ನೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಆ ಅಧ್ಯಾಯ ಮುಗಿಸಿದ್ರು. ಮತ್ತೆ ಹೇಳ್ತಾರೆ ಏನು ಮಾಡ್ಬೇಕು ಅಂದ್ರು, ಇವಾಗ ಏನು ಮಾಡಬಾರದು ಅಂತಾರೆ. ಏನ್ ಮಾಡಬಾರದು ಅಂದ್ರೆ ಆಸೆಯಿಂದ ಬೇರೆ ಬೇರೆ ದೇವತೆಗಳಲ್ಲಿ ಅದು ಕೊಡಿ ಇದು ಕೊಡಿ ಅಂತ ಕೇಳಬಾರ್ದು. ಅದು ಕೊಡಿ ಇದು ಕೊಡಿ ಅಂದ್ರೆ ಏನೇನ್ ಕೊಡೋದು ಅಂದ್ರೆ 2ನೇ ಶ್ಲೋಕದಿಂದ 10ನೇ ಶ್ಲೋಕದ ತನಕ ಯಾವ ಯಾವ ದೇವತೆಗಳು ಏನೇನು ಕೊಡ್ತಾರೆ ಅಂತ ಹೇಳಿದ್ರು. ನೋಡ್ರಿ, ನಾವು ನಿಮ್ದು ಆಪ್ಷನ್. ಭಾಗವತ ಕೇಳುವಾಗ ದೇವ್ರ ಬಗ್ಗೆನೂ ಹೇಳಿದ್ವಿ, ಈಗ ಹೇಳಿದ್ವಿ. ನೆನ್ನೆ ಹೇಳಿದ್ದಕ್ಕೂ ಇವತ್ತು ಶುಕಾಚಾರ್ಯ ಹೇಳೋದಕ್ಕೂ ನಾವೇ ಕಂಪ್ಯಾರಿಸನ್ ಮಾಡ್ಕೊಂಡ್ಬಿಟ್ರೆ ನೆನ್ನೆ ಹೇಳಿದ್ ಯಾರಿಗೂ ಇಷ್ಟ ಆಗದೆ, ಯಾರಿಗ್ ಬೇಕ್ರಿ ಅದೆಲ್ಲ ಅಂತ. ಅಲ್ಲಿ ಹೇಳ್ತಾರೆ, ಬ್ರಹ್ಮವರ್ಚಸ ಕಾಮಸ್ತು ಯಜೇತ ಬ್ರಹ್ಮಣಸ್ಪತಿ. ನಿಮ್ಗೇನಾದ್ರೂ ಬ್ರಹ್ಮವರ್ಚಸ್ಸು ಬೇಕು ಅನ್ನೋ ಆಸೆ ಇದ್ರೆ ಬ್ರಹ್ಮಣಸ್ಪತಿ ಅನ್ನುವಂತ ದೇವತೆಯನ್ನ ಪೂಜೆ ಮಾಡಬೇಕು. ಆ ಬ್ರಹ್ಮಣಸ್ಪತಿ ಅಂದ್ರೆ ಯಾರು? ಬೃಹಸ್ಪತ್ಯಾಚಾರ್ಯ. ಬೃಹಸ್ಪತಿ ದೇವಗುರುವಾದಂತಹ ಬೃಹಸ್ಪತ್ಯಾಚಾರ್ಯರನ್ನ ನಾವು ಪೂಜೆ ಮಾಡಿಬಿಟ್ರೆ ಏನಾಗುತ್ತೆ? ಬ್ರಹ್ಮವರ್ಚಸ್ಸು ಬರುತ್ತೆ. ಅದಾದ್ಮೇಲೆ ಇಂದ್ರಿಯಗಳು ಚೆನ್ನಾಗಿರ್ಬೇಕು, ಕಣ್ಣು ಕ್ಲೀನ್ ಆಗಿ ಕಾಣಬೇಕು, ಕಿವಿ ಸ್ಪಷ್ಟವಾಗಿ ಕೇಳಬೇಕು, ಎಲ್ಲ ಮೂಗಿಗೆ ನೋಡಿ ಕೋವಿಡ್ ಬಂದಾಗಿಂದ ಕರೆಕ್ಟ್ ಆಗಿ ಇದೆಯೋ ಇಲ್ವೋ ಅಂದ್ಕೊಂಡ್ರೆ ಇಲ್ಲಿ ಇಟ್ಕೊಂತೇವೆ ವಾಸನೆ ಒಗ್ಗರಣೆದು. ಕರೆಕ್ಟ್ ಆಗಿ ಬಂದ್ರೆ ಮೂಗ್ ಸರಿಯಾಗಿದೆ ಅಂತ ಅರ್ಥ ಅಲ್ವಾ? ಅದೆಲ್ಲ ಇಂದ್ರಿಯಗಳು ಶಕ್ತಿ ಕಳ್ಕೊಳ್ತಿರೋದು ಸೂಚನೆಗಳೆಲ್ಲ. ಇಂದ್ರಿಯಗಳು ಗಟ್ಟಿಯಾಗಿರ್ಬೇಕು ಅಂದ್ರೆ ಇಂದ್ರದೇವರ ಪೂಜೆಯನ್ನು ಮಾಡ್ಬೇಕಂತ. ಇಂದ್ರಂ ಇಂದ್ರಿಯ ಕಾಮಸ್ತು. ಇಂದ್ರದೇವರ ಪೂಜೆಯನ್ನ ಎಷ್ಟು ಶ್ರದ್ಧೆಯಿಂದ ಮಾಡ್ತೀವೋ ಅಷ್ಟು ಇಂದ್ರಿಯಗಳು ಗಟ್ಟಿಯಾಗಿರುತ್ತೆ. ನಾವ್ ಇಂದ್ರದೇವರ ಪೂಜೆ ಮಾಡ್ತಾನೆ ಇಲ್ಲ. ಇಂದ್ರದೇವರ ಪೂಜೆ ಯಾವಾಗ ಮಾಡೋದು? ಯಾವಾಗ್ಲ ನವಗ್ರಹ ಬಂದಾಗ ಒಂದಿನ ಮಾಡಿ ಕೃಷ್ಣಾರ್ಪಣ ಅನ್ಬಿಡ್ತೀವಿ ಅಷ್ಟು. ನವಗ್ರಹದಲ್ಲಿ ಒಂದೇ ಒಂದು ಪೂರ್ವ ದಿಕ್ಕಿಗೆ ಅಧಿಪತಿಯಾದ ಇಂದ್ರ ಅಂತ ಹೂವ ಹಾಕಿ ಕಳಿಸ್ಬಿಡೋದು. ಹಾ ಅಷ್ಟೇ. ಯಜ್ಞ ಮಾಡುವಾಗ, ಯಾಗ ಮಾಡುವಾಗ ಯಾವಾಗ್ಲೂ ಒಂದ್ಸಲ ಅಷ್ಟೇ. ನಿಮ್ಗೆ ಯಾವ ವರ್ಷಕ್ಕೆ ಒಂದಿನ ಕಿವಿ ಕರೆಕ್ಟ್ ಆಗಿರ್ಲಿ ಏನ್ಬಿಡ್ತಾನ, ವರ್ಷಕ್ಕೆ ಒಂದಿನ ಕಣ್ ಕರೆಕ್ಟ್ ಆಗಿರ್ಲಿ ಅಂತ. ಅದಕ್ಕೆ ಕೊನೆಗೆ ನೋಡ್ಬೇಕು ಏನಾಗುತ್ತೆ ಅಂತ. ಆಮೇಲೆ ನಮ್ಮ ಮಾತನ್ನ ಎಲ್ಲ ಕೇಳಬೇಕು, ನಮಗೆಲ್ಲ ಫಾಲೋಯಿಂಗ್ ಬರ್ಬೇಕು. ಅಂದ್ರೆ ಒಳ್ಳೆ ವಿಷಯಕ್ಕೆ, ಅಂದ್ರೆ ಪ್ರಜಾಪತಿಗಳನ್ನ ಆರಾಧನೆ ಮಾಡ್ಬೇಕಂತ. ಅದಾದ್ಮೇಲೆ ತಿನ್ಬೇಕು ಅನ್ನೋ ಆಸೆ, ಚೆನ್ನಾಗಿ ಊಟ ಮಾಡ್ಬೇಕು. ಯಾರಿಗಿಲ್ಲ ಆಸೆ ಊಟ ಮಾಡ್ಬೇಕು, ಊಟ ಮಾಡಬಾರ್ದು ಅಂತ? ಎಲ್ಲ ಪದಾರ್ಥಗಳನ್ನ ನಮ್ದೆಲ್ಲ ಏನ್ ವೈಭವ ಅಂತಂದ್ರೆ ಹುಟ್ಟಿದಾಗ್ಲೂನು ಒಳ್ಳೆ ಐಟಮ್ ಮಾಡಿಸ್ಬಿಡೋಣಪ್ಪ ಅಂತ. ಹೋದ್ಮೇಲೂ ಕೂಡ ಮಧ್ಯಾಹ್ನಕ್ಕೆ ಒಳ್ಳೆ ಐಟಮ್ ಮಾಡೋ, ಒಂದು ಹುಳಿ ಒಂದ್ ಸಾರ ಬಿಡ್ಲಿ ಅಂತ. ನಾವು ಹೋದವ್ರು ಹೋದ್ರು, ಹುಟ್ಟಿದ್ರು. ಹುಟ್ಟಿದವರೆಗೂ ಹೋದವರೆಗೂ ಸಂಬಂಧ ಇಲ್ಲದೆ ಇರೋ ತರ ನಾವೇನ್ ಮಾಡ್ತೀವಿ? ಆಹಾರ ಸ್ವೀಕಾರ. ಆಹಾರ ತಿನ್ಬೇಕಾದ್ರೆ ಎಲ್ರಿಗೂ ತಿನ್ನೋಂತ ಯೋಗ ಇರಲ್ಲ, ಇರೋರ್ಗೆಲ್ಲ ತಿನ್ನೋ ಯೋಗ ಇರಲ್ಲ. ಚೆನ್ನಾಗಿ ತಿಂತಾನೆ ಅಂತಂದ್ರೆ ಅವ್ನು ಇರ್ಬೇಕು ಅಂತಿಲ್ಲ, ಚೆನ್ನಾಗಿ ತಿನ್ಬೇಕು. ಆಭರಣ, ವಸ್ತ್ರ, ಇಸ್ತ್ರ ಎಲ್ಲ ಬೇರೆ, ಚೆನ್ನಾಗಿ ಊಟ ಮಾಡ್ಬೇಕು. ಆ ಜೀರ್ಣ ಶಕ್ತಿ, ಊಟ ಮಾಡುವ ಸಾಮರ್ಥ್ಯ ಚೆನ್ನಾಗಿ ಬರಬೇಕು ಅಂತಂದ್ರೆ ಅದಿತಿ ದೇವಿಯನ್ನ ಆರಾಧನೆ ಮಾಡ್ಬೇಕು. ಅನ್ನಾದ್ಯ ಕಾಮಸ್ತು ಅದಿತಿಂ. ಅದಿತಿನ ಪೂಜೆ ಮಾಡೋದು ಹಿಂಗೆ. ಅದಿತಿ ಏನ್ ಮಂತ್ರ ಇದೆ? ಎಲ್ಲಿ ಪ್ರತಿಮೇಲೆ ಪೂಜೆ ಮಾಡೋದಾ, ಮಂಡ್ಲ ಹಾಕಿ ಪೂಜೆ ಮಾಡೋದಾ, ಫೋಟೋ ಇಟ್ಟು ಪೂಜೆ ಮಾಡೋದಾ ಗೊತ್ತಿಲ್ಲ. ಅದಿತಿಯನ್ನ ಏನ್ ಮಾಡ್ಬೇಕು ನಾವು? ಆರಾಧನೆ ಮಾಡಿದ್ರೆ ಏನಾಗುತ್ತೆ? ಊಟ ಆಗಿದ್ದು ಜೀರ್ಣ. ಅಯ್ಯೋ ಬೆಳಗ್ಗೆ ತಿನ್ಬಿಟ್ನಪ್ಪ, ನಾಳೆ ಬೆಳಗ್ಗೆ ತನಕ ಇನ್ನೇನು ಬೇಡ ಅನ್ಬಿಡ್ತೀವಿ. ಯಾಕೆ? ಜೀರ್ಣ ಆಗಿಲ್ಲ ಅಲ್ಲಿ.
ಜೀರ್ಣಿಸಿಕೊಳ್ಳುವ ಶಕ್ತಿ ಕಡಿಮೆ ಆಗಿದೆ ಅಂತ. ಕೆಲವರು ನೋಡಿ ಮಧ್ಯಾಹ್ನ ತಿಂದಿದ ತಕ್ಷಣ ಓಡಾಡಿ ಕೆಲಸ ಮಾಡಿ 4 ಗಂಟೆಗೆ ಮತ್ತೆ ಅಷ್ಟೇ ತಿಂತಾರೆ, ರಾತ್ರಿ ಅಷ್ಟೇ ಊಟ. ಅದಿತಿಯ ಅನುಗ್ರಹ. ಅದಾದ್ಮೇಲೆ ಸ್ವರ್ಗ ಬೇಕು ಅಂತಂದ್ರೆ ಅದಿತಿಯ ಮಕ್ಕಳನ್ನ ಕೇಳಬೇಕು. ದೇವತೆಗಳನ್ನ ಕೇಳ ದೇವತೆಗಳು ಕೊಡುವಂತಹ ಸ್ವರ್ಗ ಬರುತ್ತೆ. ಅದಾದ ಮೇಲೆ ವಿಭಾವಸು ಅಂದ್ರೆ ಅಗ್ನಿ. ಮುಖದಲ್ಲಿ ತೇಜಸ್ಸು ಬರಬೇಕು, ಕಾಂತಿ ಬರಬೇಕು, ಕಣ್ಣಲ್ಲಿ ಕಳೆ ಇರಬೇಕು ಅಂತಂದ್ರೆ ಯಾರ ಆರಾಧನೆ ಮಾಡ್ಬೇಕು? ಅಗ್ನಿಯನ್ನ ಪೂಜೆ ಮಾಡ್ಬೇಕು. ಅದಕ್ಕೆ ಪ್ರತಿನಿತ್ಯ ಬ್ರಹ್ಮಚಾರಿಯಾದವನು ಅಗ್ನಿ ಆರಾಧನೆ ಮಾಡ್ಬೇಕಾದ್ರೆ ಕೈ ನೀರ್ ಮಾಡ್ಕೊಂಡು ಎತ್ತೇ ಅಗ್ನೇ ತೇಜಸ್ಸೇನಾಹಂ ತೇಜಸ್ವಿ ಭೂಯಾಸಂ ಅಂತ ಹೇಳ್ತಾರೆ. ಮುಂಜಿ ದಿನ ಮಾಡಿದ್ ನೆನಪಿದ್ರೆ ಇರುತ್ತಷ್ಟೇ. ಮುಂಜಿ ಮಾಡಿಸ್ದಾಗ ಮಾಡಿದ್ದು, ಅದಾದ್ಮೇಲೆ ಇಲ್ವೇ ಇಲ್ಲ. ಅದು ನಿನ್ನಲ್ಲಿ ಹೇಗ್ ತೇಜಸ್ಸಿದೆ ನನ್ನಲ್ಲೂ ಹಾಗೆ ಬರ್ಲಿ ಅಂತ ಪ್ರಾರ್ಥನೆ. ತೇಜಸ್ಸನ್ನ ಯಾವ ದೇವತೆ ಕೊಡ್ತಾನೆ? ಅಗ್ನಿ ಕೊಡ್ತಾನೆ. ಅದಾದ್ಮೇಲೆ ಮುಂದೆ ಹೇಳ್ತಾರೆ ಸಂಪತ್ತು ಬೇಕು, ದುಡ್ಡು ಸಂಪತ್ತು ಬೇಕು. ಅದಕ್ಕೆ ಏನ್ ಮಾಡ್ಬೇಕು? ದುಡ್ಡು 2 ತರ ಇದೆ. ಅದರಲ್ಲಿ ದುಡ್ಡು ಅಂದ್ರೆ 2 ತರ. ಜೋಬಲ್ಲಿರೋದು ಒಂದು, ಬೀರು ಒಳಗಿರೋದು ಒಂದು. ಹೌದಾನೆ? ಬೀರು ಒಳಗಿರುವ ದುಡ್ಡನ್ನ ಕೋಶ ಅಂತ ಕರಿತೇವೆ, ಜೋಬಲ್ಲಿರೋ ದುಡ್ಡನ್ನ ವಸು ಅಂತ ಕರಿತೇವೆ. ಅಷ್ಟೇ. ಈ ವಸು ಏನಾಗುತ್ತೆ? ಜೋಬಲ್ಲಿರೋ ತನಕ ಅದರ ವ್ಯಾಪಾರ, ಜೋಬಿಂದು ಖಾಲಿ ಆದ್ಮೇಲೆ ಕೂತ್ಕೊಂಡ್ಬಿಡೋದು ಸುಮ್ಮನೆ. ಬೀರು ಒಳಗಿರೋದು ಅದು ಕೋಶ. ಇಬ್ಬರಿದ್ದಾರೆ. ವಸು ಬೇಕು ಅಂತ ಜೋಬಲ್ಲಿ ಹಣ ತುಂಬಿರ್ಬೇಕು, ಕಾಲಕ್ಕೆ ದಿನ ನಡೀಬೇಕು ಅಂತಂದ್ರೆ ವಸುಗಳನ್ನ ಪೂಜೆ ಮಾಡಬೇಕು. ಯಾರನ್ನ? ವಸುಕಾಮೋ ವಸುಕಾಮ. ಅವತ್ತವತ್ತಿಂದು ಯಾವುದೇ ಕಷ್ಟ ಇಲ್ದ ಹಾಗೆ ನಡ್ಕೊಂಡು ಹೋಗ್ತಾ ಇರ್ಬೇಕು. ಅಲ್ಲಿಲ್ಲ, ಬೀರುನೇ ಇಲ್ಲ, ಇಲ್ಲಿ ತುಂಬಿದೆ ಅಂದ್ರೆ ಅರ್ಥ ಏನು? ಅಷ್ಟವಸುಗಳ ಅನುಗ್ರಹ ಇದೆ ಅಂತ ಅರ್ಥ. ಅಲ್ಲಿ ತುಂಬಿರ್ಬೇಕು. ಅದಕ್ಕೆ ಯಾರನ್ನ ಪೂಜೆ ಮಾಡಬೇಕು? ಕೋಶಕಾಮ ಪ್ರಚೇತಸಂ. ದೇವತೆಗಳ ಕೋಶಕ್ಕೆ ಟ್ರೆಜರರ್ ಯಾರು? ಕುಬೇರ. ಪ್ರಚೇತಸ ಕುಬೇರ. ಕುಬೇರನನ್ನ ಆರಾಧನೆ ಮಾಡಿದ್ರೆ ಟ್ರೆಜರ್ ಕೋಶ, ಬೀರು ದುಡ್ಡಿರುತ್ತೆ. ಕುಬೇರ ಬೀರು, ವಸುಗಳು ಜೇಬು. ಎಷ್ಟು ಚೆನ್ನಾಗಿದೆ ನೋಡಿ. ಅವರಿಬ್ಬರನ್ನು ಒಟ್ಟಿಗೆ ಪೂಜೆ ಮಾಡಿದ್ರೆ ಇಲ್ಲೂ ಕಡಿಮೆ ಆಗಲ್ಲ, ಅಲ್ಲೂ ಕಡಿಮೆ ಆಗಲ್ಲ. ಅದಾದ್ಮೇಲೆ ಅಭಿಚಾರ ಅಂತಂದ್ರೆ ತುಂಬಾ ಇದೆ ಇದರಲ್ಲಿ. ವಾಮಾಚಾರ ಅಂತ ಕರಿತೇವೆ ಅದನ್ನು. ವಾಮಾಚಾರದ ಸಿದ್ಧಿ ಬರ್ಬೇಕು. ಇದು ಒಂದು ಪಾಸಿಟಿವ್ ಅಂತಿದ್ಮೇಲೆ ನೆಗೆಟಿವ್ ಇದ್ದೇ ಇರುತ್ತಲ್ಲ. ನೋಡಿ, ಶುಕಾಚಾರ್ಯರು ಲಿಸ್ಟೇ ಕೊಟ್ಬಿಟ್ರಿಲ್ಲಿ. ಇದೆಲ್ಲ ನೋಡಪ್ಪ, ಏನ್ ಬೇಕು ನೀನ್ ಆಯ್ಕೆ ಮಾಡ್ಕೋ, ಇದ್ರಲ್ಲಿ ಒಂದ್ರಲ್ಲಿ ನೀನೇನಾದ್ರೂ ಸೋತು ಬಿಟ್ಟೆ ಅಂತಂದ್ರೆ ದೇವರ ಹತ್ರಕ್ಕೆ ನೀನು ಚಾನ್ಸೇ ಇಲ್ಲ, ನಿನಗೆ. ವಾಮಾಚಾರ, ಕೆಲವರಿಗೆ ವಾಮಾಚಾರ ಸಿದ್ಧಿ ಬೇಕು ಅಂತ ಆಸೆ ಇರುತ್ತೆ. ಕೆಲವರು ಮನೆಯಲ್ಲಿ ಕುಡಿದ್ರೆ ಅನಾರೋಗ್ಯ, ತಿಂದ್ರೆ ಅನಾರೋಗ್ಯ. ಅವ್ರು ತಪ್ಪಲ್ಲ, ಅವರ ಗ್ರಹಗತಿಯ ಮೂಲಕ ನೋಡ್ಕೊಂಡ್ರೆ ನಿರುತಿ ಅನುಗ್ರಹ ಇರುತ್ತೆ ಅವ್ರಿಗೆ. ನಿರುತಿಂ ತ್ವಭಿಚರನ್. ತಂತ್ರ ವಾಮ ಅದರ ಸಿದ್ಧಿ ಆಗಬೇಕು ಅಂತಂದ್ರೆ ನಿರುತಿಯ ಅನುಗ್ರಹ ಇರಬೇಕು. ಅದಾದ್ಮೇಲೆ ಶ್ರೀಕಾಮ. ಜೇಬಲ್ಲೂ ದುಡ್ಡಿದೆ, ಬೀರುವಲ್ಲೂ ದುಡ್ಡಿದೆ. ಅದೆರಡು ನನ್ ತಲೆಗೆ ಮಾತ್ರ ಇತ್ತು. ನಮ್ ತಾತನ ಕಾಲದಲ್ಲಿ ನೋಡ್ಬೇಕಾಗಿತ್ರಿ ನೀವು. ಇವನಿಗೆ ಕಾಲಲ್ಲಿ ಚಪ್ಪಲಿನೇ ಇರಲ್ಲ. ನಮ್ ತಾತನ ಕಾಲದಲ್ಲಿ ಕುದುರೆಲೇ ಓಡಾಡ್ತಾ ಇದ್ವಿ ನಾವು ಅಂತ ಹೇಳ್ತಾರೆ. ಅಂದ್ರೆ ಸಂಪತ್ತು ನಿರಂತರವಾಗಿ ಹರ್ಕೊಂಡ್ ಬರ್ಬೇಕು. ಹರ್ಕೊಂಡ್ ಬರ್ಬೇಕು ಅಂದ್ರೆ ಯಾರ ಆರಾಧನೆ ಮಾಡ್ಬೇಕು? ಮಹಾಲಕ್ಷ್ಮಿ ಆರಾಧನೆ. ದೇವೀಂ ಮಾಯಾಂತು ಶ್ರೀಕಾಮ. ದೇವೀಂ ಮಾಯಾದೇವಿ ಅವಳ ಹೆಸರು. ಯಾವಾಗ ಮಾಯಾ ಆಗ್ತಾಳೋ ಗೊತ್ತಿಲ್ಲ. ಮಾಯಾ ಅಂದ್ರೆ 2 ತರ. ಕಣ್ಣಿಗೆ ಯಾವಾಗ ಕಾಣ್ತಾಳೆ ಗೊತ್ತಿಲ್ಲ, ಕಣ್ಣಿಗೆ ಕಾಣದೆ ಯಾವಾಗ ಹಾರ್ಕೊಂಡು ಹೋಗ್ತಾಳೆ ಗೊತ್ತಿಲ್ಲ. ಆದ್ದರಿಂದ ಅವಳನ್ನ ಸರಿಯಾಗಿ ಪೂಜೆ ಮಾಡ್ಬೇಕು. ಲಕ್ಷ್ಮಿಯನ್ನ ದೇವೀಂ ಮಾಯಾಂತು ಶ್ರೀಕಾಮ. ಮಾಯಾದೇವಿಯನ್ನ ಕರೆಕ್ಟ್ ಆಗಿ ನಾರಾಯಣನ ಜೊತೆಯಲ್ಲಿದ್ದಾಳೆ ಅಂತ ಪೂಜೆ ಮಾಡಿದ್ರೆ ಶ್ರೀ ಸಂಪತ್ತಿಗೆ ಯಾವತ್ತೂ ಕಡಿಮೆ ಇರಲ್ಲ. ಅದಾದ ಮೇಲೆ ಶಾಸ್ತ್ರಾಧ್ಯಯನ ಮಾಡುವಂತಹ ಬುದ್ಧಿ ಬರಬೇಕು. ಧರ್ಮಾರ್ಥಗಳನ್ನ ಮಾಡುವಲ್ಲಿ ಆಸಕ್ತಿ ಬರಬೇಕು ಅಂತಂದ್ರೆ ಶ್ರಾದ್ದ ಕ್ಲೀನ್ ಆಗಿ ಮಾಡಬೇಕು. ಶ್ರಾದ್ದವನ್ನ ಸರಿಯಾಗಿ ಮಾಡಿದ್ರೆ ಏನಾಗುತ್ತೆ? ನಮಗೆ ಧರ್ಮದಲ್ಲಿ ಆಸಕ್ತಿ ಬರುತ್ತೆ.
ಆದ್ದರಿಂದ ಶ್ರಾದ್ದ ಅಂತನ್ನೋದು ತುಂಬಾ ದೊಡ್ಡ ಪಿತೃದೇವತೆಗಳ ಆರಾಧನೆ ಅಂತನ್ನೋದು ದೊಡ್ಡ ಯಜ್ಞ. ಹರಿವಂಶದಲ್ಲಿ ಹೇಳ್ತಾರೆ, ದೇವರ ಪೂಜೆ ಶ್ರಾದ್ದ ಎರಡನ್ನ ತುಲನೆ ಮಾಡಿದ್ರೆ ಯಾವುದು ದೊಡ್ಡದು ಅಂದ್ರೆ ಶ್ರಾದ್ದಕ್ಕೆ ದೊಡ್ಡ ಸ್ಥಾನ ಅಂತ ಕೊಟ್ಟು. ಯಾಕೆ? ದೇವ್ರ ಪೂಜೆ ಮಾಡೋ ಬುದ್ಧಿ ಬರೋದೇ ಶ್ರಾದ್ದ ಮಾಡೋದ್ರಿಂದ. ನಮ್ಮಲ್ಲಿ ಏನು, ದೇವ್ರ ಪೂಜೆ ಮಾಡುವಾಗ ಬೆಳಗ್ಗೆ ಎಲ್ಲ ಕ್ಲೀನ್ ಆಗಿ ಟಿಫನ್ ಮಾಡಿ ದೇವ್ರ ಪೂಜೆ ಮಾಡುವಂತವ್ರು ಇದ್ದಾರೆ. ಶ್ರಾದ್ದ ಮಾತ್ರ ನಮ್ಮ ಅಪ್ಪಂದು ಇವತ್ತು ನೀರೂ ಮುಟ್ಟಲ್ಲ ಅಲ್ವಾ, ಮಾಡಬಾರ್ದು. ಆಮೇಲೆ ಹಾಗಲ್ಲ, ಶ್ರಾದ್ದ ಅದರದ್ದೇ ಒಂದು ಯೋಗ್ಯತೆ, ದೇವರ ಪೂಜೆ ಅದರದ್ದೇ ಒಂದು ಯೋಗ್ಯತೆ. ಧರ್ಮಾರ್ಥದಲ್ಲಿ ಬುದ್ಧಿ ಬರಬೇಕು, ದೇವರ ಪೂಜೆಯನ್ನು ಮಾಡ್ಲಿಕ್ಕೆ ಆಸಕ್ತಿ ಬರಬೇಕು ಅಂದ್ರೆ ಯಾರನ್ನ ಪೂಜೆ ಮಾಡಬೇಕು? ಪಿತೃಗಳ ಆರಾಧನೆಯನ್ನ ನಾವು ಮಾಡಬೇಕು. ಆಯುಷ್ಯ ಬೇಕು ಅಂದ್ರೆ ಯಾರು ಪೂಜೆ ಮಾಡಬೇಕು? ಅಶ್ವಿನಿ ದೇವತೆಗಳು. ಆಯುಷ್ಕಾಮೋ ಅಶ್ವಿನೋ ದೇವಾನ್ ಅಂತ ಆಯಸ್ಸು ಬೇಕು ಅಂದ್ರೆ ಅಶ್ವಿನಿ ದೇವತೆಗಳ ಆರಾಧನೆಯನ್ನ ಮಾಡಬೇಕು ಅಂತ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಯಾವುದಾದ್ರೂ ಒಂದು ಕೆಲಸಕ್ಕೆ ಸಾಮರ್ಥ್ಯ ಬೇಕು. ಆ ಸಾಮರ್ಥ್ಯ ಬೇಕು ಅಂದ್ರೆ ಯಾರನ್ನ ಪೂಜೆ ಮಾಡಬೇಕು? ಒಂದ್ ಕೆಲಸ ಹಿಡಿದಿದ್ದೇವೆ ನಾವೀಗ, ಹಿಡಿದ ಕೆಲಸ ನಿರಂತರವಾಗಿ ನಡ್ಕೊಂಡು ಹೋಗ್ಬೇಕು. ಕಾರ್ಯ ಸ್ಟಾರ್ಟ್ ಮಾಡದಾಗಿದ್ದ ಹುಮ್ಮಸ್ಸು ಮಧ್ಯಕ್ಕೆ ಬರುವಾಗಿರಲ್ಲ, ಮಧ್ಯಕ್ಕೆ ಬರುವಾಗಿದ್ದ ಹುಮ್ಮಸ್ಸು ಮುಗಿಸ್ಬಿಟ್ರೆ ಸಾಕಪ್ಪ ಅನ್ನೋಂಗಿರುತ್ತೆ. ಶುರು ಮಾಡುವಾಗ ಇದ್ದಂತಹ ಹುಮ್ಮಸ್ಸು ಕೊನೆ ತನಕ ಇರಬೇಕು, ಆ ವೀರ್ಯ ಅದರಲ್ಲಿ ಇರಬೇಕು ಅಂತಂದ್ರೆ ಯಾರನ್ನ ಪೂಜೆ ಮಾಡಬೇಕು? ರುದ್ರ ದೇವತೆಗಳನ್ನ ಪೂಜೆ ಮಾಡಬೇಕು. ರುದ್ರ ಗಣಗಳು ಅಂತ ಏನಿದ್ದಾರೆ ಅವರನ್ನ ಪೂಜೆ ಮಾಡ್ಬೇಕಂತ. ಆಮೇಲೆ ಸಾಧ್ಯ ದೇವತೆಗಳು ಅಂತ ಕೆಲವರಿದ್ದಾರೆ. ಆ ಸಾಧ್ಯ ದೇವತೆಗಳನ್ನ ಪೂಜೆ ಮಾಡಿದ್ರೆ ಹಿಡಿದ ಕೆಲಸ ಏನಾಗತ್ತೆ? ಸಿದ್ಧಿ ಆಗತ್ತೆ. ಅದಾದ್ಮೇಲೆ ದಾಂಪತ್ಯ, ಗಂಡ ಹೆಂಡತಿಯರ ಮಧ್ಯ ಆದಷ್ಟು ಗಲಾಟೆ ಬರದೆ ಅನ್ಯೋನ್ಯವಾಗಿ ಆ ದಂಪತಿಗಳಿಬ್ರು ಇರೋ ಹಾಗಿರ್ಬೇಕು ಅಂತಂದ್ರೆ ಯಾರು ಪೂಜೆ ಮಾಡ್ಬೇಕು? ಪಾರ್ವತೀ ದೇವಿಯ ಪೂಜೆಯನ್ನು ಮಾಡಬೇಕು. ಆದ್ದರಿಂದಲೇ ಮದುವೆ ಮಾಡಿಕೊಳ್ಳುವಾಗಲೂ, ಮದುವೆ ಆದ್ಮೇಲೆ ಕೆಲವು ವರ್ಷಗಳಲ್ಲಿಯೂ ಪ್ರತಿ ವರ್ಷವೂ ಪಾರ್ವತೀ ದೇವಿ ಆರಾಧನೆಯನ್ನ ನಾವು ಮಾಡ್ತೇವೆ. ಸ್ವರ್ಣ ಗೌರಿ ಅಂತ ಮಾಡ್ತೀವಿ, ಮಂಗಳ ಗೌರಿ ಅಂತ ನಾನಾ ಮುಖಗಳಿಂದ ಯಾರನ್ನ ಪೂಜೆ ಮಾಡ್ತೀವಿ? ದಾಂಪತ್ಯರ್ಥೆ ಉಮಾಂ ಸತೀಂ. ದಾಂಪತ್ಯ ಕರೆಕ್ಟ್ ಆಗಿರ್ಬೇಕು. ಗಂಡ ಹೆಂಡತಿ ಮಧ್ಯದಲ್ಲಿ ಗಲಾಟೆ ಬಂದ್ರು ಅದು ಸ್ಫೋಟ ಆಗದೆ ಅಲ್ಲಲ್ಲೇ ಶಾಂತವಾಗಿ ಮತ್ತೆ ನಗತಾ ಇರೋಗಾಗ್ಬೇಕು ಅಂದ್ರೆ ಪಾರ್ವತೀ ದೇವಿ ಆರಾಧನೆ. ಮುಖ್ಯವಾಗಿ ಜೀವನ ಮಾಡ್ಬೇಕಲ್ಲ, ಅದಕ್ಕೆ ವಿದ್ಯೆ ಬೇಕಲ್ಲ. ಎರಡ್ ತರ ವಿದ್ಯೆ, ಶಾಸ್ತ್ರ ವಿದ್ಯೆನೂ ಬೇಕು, ಲೌಕಿಕ ವಿದ್ಯೆನೂ ಬೇಕು. ಆ ಎರಡೂ ತರ ವಿದ್ಯೆಯನ್ನ ಕೊಡುವಂತಹ ದೇವತೆ ಯಾರು? ರುದ್ರದೇವರು. ವಿದ್ಯಾ ಕಾಮಸ್ತು ಗಿರೀಶಂ, ಸ್ಪಷ್ಟ ಹೇಳ್ತಾರೆ. ವಿದ್ಯೆ ಬೇಕಾ? ರುದ್ರದೇವರ ಪಾದವನ್ನು ಹಿಡಿಬೇಕು. ಅವರ ಅನುಗ್ರಹ ಆಯ್ತು ಅಂತಂದ್ರೆ, ಒಂದು ಸಲ ಅವ್ರು 3 ಕಣ್ಣು ಬಿಟ್ಟು ನಮ್ಮನ್ನು ನೋಡಿದ್ರು ಅಂತಂದ್ರೆ 3 ವೇದಗಳ ಜ್ಞಾನ ಪೂರ್ಣವಾಗಿ ಬರುತ್ತೆ. 9ನೇ ಸ್ಕಂದದಲ್ಲಿ ಹೇಳ್ತಾರೆ, ಅಂಬರೀಷ ಮಹಾರಾಜರ ತಂದೆ ನಾಭಾಗ ಗುರುಕುಲದಲ್ಲಿ ಅಧ್ಯಯನ ಮಾಡಬೇಕು ಅಂತ ಹೋದಾಗ ಬರೋ ಅಷ್ಟೊತ್ತಿಗೆ ಅಣ್ತಮ್ಮಂದ್ರೆಲ್ಲ ಆಸ್ತಿನ ವಿಭಾಗ ಮಾಡ್ಕೊಂಡು ಹಂಚ್ಕೊಂಡ್ಬಿಟ್ಟಿದ್ರು. ಇವನ್ಗೇನೂ ಇಲ್ಲ. ಆಗ ನಾಭಾಗ ವೈವಸ್ವತ ಮನವನ್ನ ಕೇಳಿದಾಗ ಅಲ್ಲಿ ಹೋಗಿ, ಅಲ್ಲಿ ಯಾಗ ಆಗ್ತಾ ಇದೆ, ಋಷಿಗಳಿಗೆ ಈ ಮಂತ್ರ ಮರ್ತೋಗತ್ತೆ, ನೀನಾ ಮಂತ್ರ ಹೇಳು, ಅವಾಗ ನಿನ್ ಸಂಪತ್ತು ಕೊಡ್ತಾರೆ ಅಂತ. ಸರಿ ಅಂತ ಅವನೇನ್ ಮಾಡ್ದ, ಅಲ್ಲಿಗೆ ಹೊಂದ, ಆ ಮಂತ್ರ ಹೇಳ್ದ. ಮುನಿಗಳೆಲ್ಲ ಯಜ್ಞ ಪೂರ್ಣಾಹುತಿ ಮಾಡಿ, ನೋಡಪ್ಪ ಇಲ್ಲಿ ಏನ್ ಸಂಪತ್ತು ಮಿಕ್ಕಿದೆ ನಿನಗೆ ಅನ್ಬಿಟ್ರು. ನಾವ್ ಅನ್ಕೊಂತೀವಿ ನಾವು ಹೋಮ ಮಾಡಿದ್ ಮಿಕ್ಕಿದ ದರ್ಬೆ ಮಂತ್ರ ಆಗ್ತದೆ, ಅರ್ಶನ ಕುಂಕುಮ ಅಲ್ಲ. ಅವತ್ತಿನ ಕಾಲದ ಹೋಮ ಮಿಕ್ಕಿದ್ದು ಅಂದ್ರೆ, ಹೋಮದಲ್ಲಿ ಒಬ್ಬ ರಾಜ ದಕ್ಷಿಣೆ ದುಡ್ಡು ಕೊಟ್ಟ ಬ್ರಾಹ್ಮಣರಿಗೆ. ಆ ದಕ್ಷಿಣೆ ದುಡ್ಡನ್ನು ತಗೊಂಡೋಗಕ್ಕಾಗದೆ ಹಿಮಾಲಯದಲ್ಲಿ ಬಿಸಾಕೊಟ್ಟೋದ್ರು. ಇಷ್ಟು ದಕ್ಷಿಣೆ ತಗೊಂಡೋಗಕ್ಕಾಗಲ್ಲ ಅಂತ. ಆ ಬಿಸಾಕಿ ಹೋದ ದುಡ್ಡಲ್ಲಿ ಧರ್ಮರಾಜ ಅಶ್ವಮೇಧ ಯಾಗ ಮಾಡಿದ. ಮಹಾಭಾರತ ಉಲ್ಲೇಖ ಇದೆ. ಸೂರ್ಯವಂಶದ ಕೊನೇ ರಾಜ ಮರುತ್ತ ಚಕ್ರವರ್ತಿ ಅಂತವನು ಇವತ್ತಿಗೂ ಬದಲಿದ್ದಾನೆ. ಅವನು ಯಾಗ ಮಾಡಿದಾಗ ಬ್ರಾಹ್ಮಣರಿಗೆ ಕೊಟ್ಟ ದಕ್ಷಿಣೆ ಎಷ್ಟಿತ್ತು ಅಂದ್ರೆ ತಗೊಂಡೋಗಕ್ಕಾಗದೆ ಬಿಸಾಕೊಟ್ಟೋದ್ರ. ಅಂದ್ರೆ ಯಜ್ಞದಲ್ಲಿ ಸಂಪತ್ತು ಅಷ್ಟು ಮಿಕ್ತಾ ಇತ್ತು. ಸರಿ, ಇವನೇನ್ ಮಾಡ್ದ, ನಾಭಾಗ ಅದನ್ನೆಲ್ಲ ಗಂಟು ಕಟ್ಟುವಾಗ ಕಪ್ಪಗಿದ್ದಂತ ಒಬ್ಬ ಮನುಷ್ಯ ಬಂದ ದಂಡ ಹಿಡ್ಕೊಂಡ್ ಕೈಯಲ್ಲಿ. ಅದು ನಂದು, ನೀನ್ಯಾಕೆ ತಗೊಂಡು ಹೋಗ್ತಾ ಇದ್ಯಾ ಅಂತ ಕೇಳಿದ್ದಕ್ಕೆ, ಮುನಿಗಳು ಮಂತ್ರ ಹೇಳಿದ್ದಕ್ಕೆ ನನಗ್ ಕೊಟ್ಟಿದ್ದಾರೆ ಅದನ್ನ. ಅವಾಗ ಗೊತ್ತಾಯ್ತು, ಓ ದಕ್ಷ ಯಜ್ಞ ಪ್ರಸಂಗದಲ್ಲಿ ಯಜ್ಞದಲ್ಲಿ ಉಳಿದ ಎಲ್ಲ ಸಂಪತ್ತು ಶಿವನಿಗೆ ಸೇರಿದ್ದು ಅಂತ ಹೇಳಿದ್ದಾರೆ. ಇಲ್ಲಿ ಬಂದ ಮನುಷ್ಯ ಶಿವನೇ ಇರಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ದುಡ್ಡು ಕೊಟ್ರಂತೆ. ಓದದೆ ಒಂದು ಸಲ ನೀನು ಪಾರಾಯಣ ಮಾಡಿಬಿಟ್ರೆ
ಎಲ್ಲ ವೇದಗಳ ಅರ್ಥ ನಿಂಗೆ ಬರಿಲಿ ಅಂತ ಆಶೀರ್ವಾದ ಮಾಡಿಬಿಟ್ಟು. ಅಂತಹ ದೊಡ್ಡ ಪಂಡಿತ ಆದ ಅವನ ಮಗನೇ ಅಂಬರೀಷ. ಆದ್ದರಿಂದ ರುದ್ರದೇವರ ನಾವು ಸುಮ್ಮನೆ ಶಿವನ್ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಅಂತ ಹೋಗ್ತೀವಿ, ಹೋದವರು ಸರಿಯಾಗಿ ನಮಸ್ಕಾರ ಮಾಡದೆ ಬಂದ್ಬಿಡ್ತೀವಿ. ಎಲ್ಲಿ ನಮಸ್ಕಾರ ಮಾಡಬೇಕು ಅಲ್ಲಿ ಮಾಡಲ್ಲ, ಎಲ್ಲಿ ಹೆಂಗ್ ನೋಡ್ಬೇಕು ಹಾಗೆ ನೋಡಲ್ಲ. ನಮ್ದೆಲ್ಲ ವಿಚಿತ್ರವಾದದ್ದು. ಶಿವನಿಗೆ ಪೂರ್ಣ ಪ್ರದಕ್ಷಿಣೆಯನ್ನು ಮಾಡ್ಬಿಡ್ತೀವಿ. ಒಂದು ತಿಳ್ಕೊಳ್ಬೇಕು ಈ ಪ್ರಸಂಗದಲ್ಲಿ, ರುದ್ರದೇವರ ದೇವಸ್ಥಾನಕ್ಕೆ ಪೂರ್ಣ ಪ್ರದಕ್ಷಿಣೆಯನ್ನ ಯಾವ ಕಾಲದಲ್ಲೂ ಮಾಡೋ ಹಾಗಿಲ್ಲ. ರುದ್ರದೇವರಿಗೆ ಅರ್ಧ ಪ್ರದಕ್ಷಿಣೆ. ಅರ್ಧ ಪ್ರದಕ್ಷಿಣೆ ಅಂದ್ರೇನು? ಅವರ ಅಭಿಷೇಕ ಮಾಡಿದ ನೀರು ಬರ್ತಿರತ್ತಲ್ಲ ಸೋಮಸೂತ್ರ, ಅಲ್ಲಿ ತನಕ ಅಷ್ಟೇ. ಹೀಗೆ ಬಂದು ಅಲ್ಲಿ ತನಕ ಬಂದು ಅರ್ಧ, ಅಲ್ಲಿಂದ ಮತ್ತೆ ವಾಪಸ್ಸು ದೇವ್ರ ತನಕ ಬಂದ್ರೆ ಅದು ಒಂದು ಪ್ರದಕ್ಷಿಣೆ. ಮತ್ತೆ ಹಾಗೆ ಬಂದು ಹೀಗೆ ಬಂದ್ರೆ ಎರಡು ಪ್ರದಕ್ಷಿಣೆ. ರುದ್ರದೇವರಿಗೆ ಪೂರ್ತಿ ಪ್ರದಕ್ಷಿಣೆಯನ್ನ ಯಾರು ಮಾಡ್ತಾರೋ ಅವರಿಗೆ ಮಹಾಪಾತಕಗಳನ್ನ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಶಿವನ ದೇವಸ್ಥಾನ ಆದ್ದರಿಂದ ಅನೇಕ ದೇವಸ್ಥಾನದಲ್ಲಿ ಹೀಗೆ ವ್ಯವಸ್ಥೆ ಇರಲ್ವಲ್ಲ ಅಂತಂದ್ರೆ ಒಂದು ಕಾಲಾಂತರದಲ್ಲಿ ಮುಚ್ಚೋಗಿರುತ್ತೆ ಅದೆಲ್ಲ, ಅಥವಾ ಹೊಸ ದೇವಸ್ಥಾನದಲ್ಲಿ ವಾಸ್ತು ಪ್ರಕಾರ ಕಟ್ಟಿರೋದಿಲ್ಲ. ರುದ್ರ ದೇವಾಲಯಗಳಿಗೆ ಪೂರ್ಣ ಪ್ರದಕ್ಷಿಣೆಯನ್ನ ಮಾಡೋದು ಮಹಾಪರಾಧ. ಇದನ್ನು ತಿಳ್ಕೊಳ್ಬೇಕು ನಾವು. ಶಿವನ ಆರಾಧನೆಯನ್ನ ಮಾಡೋದ್ರಿಂದ ಏನಾಗುತ್ತೆ ಇಲ್ಲಿ ಹೇಳೋದು? ವಿದ್ಯೆ. ಸರಿ, ಅವನಂತಾನೆ ಪೂಜೆ ಮಾಡೋನು, ಸರಿ ಸ್ವಾಮಿ ನಂಗೆ ಎಲ್ಲ ಬೇಕಲ್ಲ. ಇವಾಗ ಯಾರು ಆಯುಷ್ಯ ಯಾರಿಗೆ ಬೇಡವಾ? ಅಶ್ವಿನಿ ದೇವತೆಗಳ ಪೂಜೆ ಮಾಡಿದ್ರೆ ಬರೀ ಆಯುಷ್ಯ, ತಿನ್ನಕ್ಕೇನೂ ಇಲ್ಲ. ತಿನ್ನಕ್ಕೇನೂ 100 ವರ್ಷ ಬದುಕಿದ್ದೇನ್ ಪ್ರಯೋಜನ ಅಲ್ವಾ? ಜೋಬಲ್ ದುಡ್ಡಿಲ್ಲ, ಅಲ್ಲಿಲ್ಲ, ಬದುಕಿದ್ದೇನ್ ಪ್ರಯೋಜನ? ನನಗೆ ಎಲ್ಲ ಬೇಕು. ಎಲ್ಲಿಂದ? ನನಗೆ ಬ್ರಹ್ಮ ವರ್ಚಸ್ಸಿಂದ ಶುರು ಮಾಡ್ಕೊಂಡು ಬೇರೆಯವ್ರನ್ನ ಕಂಟ್ರೋಲ್ ಮಾಡೋ ತನಕ, ಬೃಹಸ್ಪತಿಯಿಂದ ಆರಂಭ ಮಾಡ್ಕೊಂಡು ನಿರುತಿ ತನಕ ಅವ್ರು ಏನು ಕೊಡ್ತಾರೆ ನನಗೆ ಅದೆಲ್ಲ ಬೇಕು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ದೇವ್ರನ್ನ ಪೂಜೆ ಮಾಡ್ರಿ. ದೇವರ ಪೂಜೆಯನ್ನ ಮಾಡೋದ್ರಿಂದ ಏನಾಗತ್ತೆ? ಇಷ್ಟೆಲ್ಲ ಹೇಳಿದ್ರಲ್ಲ, ಏನೂ ಬೇಡ, ನನ್ ಫಲನೇ ಬೇಡಪ್ಪ, ಏನೂ ಬೇಡ ಅಂದವರು ದೇವ್ರನ್ನ ಪೂಜೆ ಮಾಡ್ರಿ, ಎಲ್ಲಾ ಬೇಕು ಅಂದವರು ದೇವ್ರನ್ನ ಪೂಜೆ ಮಾಡ್ರಿ. ಮುಖ್ಯ. ಅಕಾಮಃ ಸರ್ವಕಾಮೋವ ಮೋಕ್ಷ ಕಾಮ ಉದಾರಧೀಹಿ ತೀವ್ರೇಣ ಭಕ್ತಿ ಯೋಗೇನ ಯಜೇಯತ ಪುರುಷಂ ಪರಂ. ತುಂಬಾ ಚೆನ್ನಾಗಿ ಹೇಳ್ತಾರೆ. ಅಕಾಮಃ, ನನಗೆ ಆಸೆನೇ ಇಲ್ಲ ಅಂದ್ರು ದೇವ್ರ ಪೂಜೆ, ಎಲ್ಲಾ ಬೇಕು ಅಂದ್ರು ದೇವ್ರ ಪೂಜೆ, ಕೊನೆಗೆ ಮೋಕ್ಷ ಬೇಕು ಅಂದ್ರು ದೇವರ ಪೂಜೆಯನ್ನ ಆಸೆ ಇರೋರು ಮಾಡ್ರಿ, ಆಸೆ ಇಲ್ದೇ ಇರೋರು ಮಾಡ್ರಿ, ಒಟ್ನಲ್ಲಿ ದೇವ್ರ ಪೂಜೆ ಮಾಡ್ತಾ ಇರಿ. ನಾರಾಯಣನ ಪೂಜೆಯನ್ನ ಮಾಡಿಬಿಟ್ರೆ 33 ವರ್ಗದ ಕೋಟಿ ದೇವತೆಗಳನ್ನ ಪೂಜೆ ಮಾಡಿದಾಗ ಆಗುವುದು. ಬೇರೆ ಬೇರೆ ದೇವತೆಗಳಿಗೆ ಅವ್ರಿಗೆ ಆ ಪೂಜೆ ಮಾಡಬೇಕು, ಇವ್ರಿಗೆ ಹೀಗೆ, ಅವ್ರಿಗೆ ಆ ಹೂವ, ಈ ನೈವೇದ್ಯ, ನೂರಾರಿದೆ. ದೇವರ ಪೂಜೆ ಅಂತ ಮಾಡಿದಾಗ ಪರಿವಾರ ದೇವತೆಗಳ ಎಲ್ಲ ಬಂದ್ಬಿಡ್ತಾರೆ. ಪ್ರತ್ಯೇಕವಾದ ನೈವೇದ್ಯ, ಪ್ರತ್ಯೇಕವಾದ ಹೂವ, ಪ್ರತ್ಯೇಕ ಮಂಗಳಾರತಿ ಅವಶ್ಯಕತೆನೇ ಇಲ್ಲ. ಆದ್ರೆ ದೇವ್ರ ಪೂಜೆ ಮಾಡ್ಬೇಕಾದ್ರೆ ಶುಕಾಚಾರ್ಯ ಹೇಳ್ತಾರೆ ಭಕ್ತಿ ಅಂತ ಒಂದಿರ್ಬೇಕು. ಭಕ್ತಿ ಅಂದ್ರೆ ಏನು? ದೇವರ ಪೂಜೆಯನ್ನ ದೇವರನ್ನೇ ಯಾಕೆ ಪೂಜೆ ಮಾಡ್ತೀನಿ, ಎಲ್ಲರಿಗಿಂತ ಅವನು ದೊಡ್ಡವನು, ಅವನಿಗೆ ಸಮಾನರಾದವರು ಯಾರೂ ಇಲ್ಲ ಅನ್ನುವಂತ ಭಾವನೆ ಇಟ್ಟುಕೊಂಡು ನಾರಾಯಣನನ್ನ ಪೂಜೆ ಮಾಡಬೇಕು. ಅಪ್ಪ ಏನ್ ಕೇಳಿದೆ? ದೇವರನ್ನ ಧ್ಯಾನ ಮಾಡಿದ್ರೆ ಏನಾಗುತ್ತೆ ಅದನ್ನ ಹೇಳಿದೆ. ದೇವರನ್ನ ಬಿಟ್ಟು ಬೇರೆಯವರನ್ನೆಲ್ಲ ಪೂಜೆ ಮಾಡಿದ್ರೆ ಏನೇನು ಫಲ ಬರುತ್ತೆ ಅದನ್ನೂ ಹೇಳಿದೆ. ಸಾಧಕರು ಅವ್ರಿಗೆ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡ್ಕೊಂಡು ಹೋಗ್ಬೇಕು. ಆದ್ರೆ ನನ್ನ ಅಭಿಪ್ರಾಯ ಏನು? ಶುಕಾಚಾರ ಅಂತಾರೆ, ಕಷ್ಟ ಆದ್ರೂ ಪರವಾಗಿಲ್ಲ, ದೇವ್ರ ಪೂಜೆ ಮಾಡೋದೇ. ಈಗ ವಿಘ್ನ ಪರಿಹಾರ ಮಾಡಪ್ಪ ಅಂತ ನಾವು ಗಣೇಶನ್ ಪೂಜೆ ಮಾಡಿದ್ವಿ. ಪಾರ್ವತಿ ದೇವಿಗೆ ನಮ್ ಕೆಲಸ ಆಗೋದು ಇಷ್ಟ ಇಲ್ಲ, ಅವಳು ವಿಘ್ನ ತಂದು ಹಾಕಿದ್ಲು. ಅವ ಗಣೇಶನ್ಗೆ ಏನ್ ಮಾಡಕ್ಕಾಗುತ್ತೆ? ಪಾರ್ವತಿ ವಿಘ್ನ ಪರಿಹಾರ ಮಾಡಮ್ಮ ಅಂತ ಕೇಳಿದ್ವಿ, ಶಿವನಿಗೆ ಇಷ್ಟ ಇಲ್ಲ, ಅವನ್ ವಿಘ್ನ ಕೊಟ್ಟ, ನಮ್ ಕೆಲಸ ಆಗಲ್ಲ ಅಲ್ವಾ? ಆದ್ದರಿಂದ ಎಲ್ಲ ದೇವತೆಗಳಿಗೆ ಅವರವರ ಲಿಮಿಟೇಷನ್ಸ್ ಇದೆ. ಅನಂತನಾದವನು ಯಾರು? ನಾರಾಯಣ ಮಾತ್ರ. ಅವನನ್ನ ಪೂಜೆ ಮಾಡಿಬಿಟ್ರೆ ಎಲ್ಲ ದೇವತೆಗಳನ್ನ ಪೂಜೆ ಮಾಡಿದಾಗತ್ತೆ, ಏನು ಸಮಸ್ಯೆ ಅಂತ ಅನ್ನೋದೇ ನಮಗೆ ಬರೋದಿಲ್ಲ. ಆದ್ದರಿಂದ ದೇವರ ಕಥೆಯನ್ನ ಕೇಳದೆ ಇರತಕ್ಕಂತ ಕಿವಿ ಹಾಳ್ಬಾವಿ ಇಲ್ಲಿ ಹೇಳ್ತಾರೆ ಇಲ್ಲಿ. ಅದಾದ್ಮೇಲೆ ದೇವರ ನೈವೇದ್ಯವನ್ನ ಮೂಸದೇ ಇರತಕ್ಕಂತಹ ಮೂಗು, ಗುಹೆಯಲ್ಲಿ ಬಿದ್ದಿರ್ತಕ್ಕಂತಹ ದೊಡ್ಡ ಗುಹೆಗಳು, ಆ ದೇವರ ರೂಪಗಳನ್ನ ಮೂರ್ತಿಯನ್ನ ನೋಡದೆ
ತಕ್ಕಂತಹ ಕಣ್ಣು, ಅದು ಕಣ್ಣೇ ಅಲ್ಲ. ಹೀಗೆಲ್ಲ ಸ್ತೋತ್ರ ಮಾಡ್ತಾ ದೇವರ ಮಹಿಮೆಯನ್ನ ಕೇಳಿ, ದೇವರ ಕಥೆಗಳನ್ನ ಕೇಳಿ ಆನಂದವಾಗಿ ಮುಖ ಸ್ವಲ್ಪ ಅರಳಿ ಕಣ್ಣಲ್ಲಿ ನೀರು ಬರ್ಲಿಲ್ಲ ಅಂತಂದ್ರೆ ಅದು ಹೃದಯ ಅಲ್ಲ, ತದಶ್ಮಸಾರಂ, ಅದು ಕಲ್ಬಂಡೆ. ಇಂದ ಭಗವಂತನ ಮಹಿಮೆಯನ್ನ, ಭಗವಂತನ ಕಥೆಗಳನ್ನ ಕೇಳಬೇಕು ಅಂತ ಹೇಳಿದ ತಕ್ಷಣ ಶೌನಕರು ಕೇಳ್ತಾರೆ, ಇಷ್ಟೆಲ್ಲ ನೀವು ಹೇಳಿದ್ರಿ, ನಮಗಿನ್ನೂ ಅಧಿಕವಾಗಿ ಕೇಳಬೇಕು ಅಂತ ಬಯಕೆ ಆಸೆ ಆಗ್ತಾ ಇದೆ. ಅವ್ರು ಇನ್ನೇನ್ ಹೇಳಿದ್ರು? ಶುಕಾಚಾರ್ಯರು ಇನ್ನೇನ್ ಹೇಳಿದ್ರು? ಪರೀಕ್ಷಿತ ಮಹಾರಾಜ ಏನು ಪ್ರಶ್ನೆ ಮಾಡ್ದ? ದಯವಿಟ್ಟು ನೀವು ಸ್ವಲ್ಪ ಅದನ್ನ ತಿಳಿಸ್ಕೊಡ್ಬೇಕಲ್ಲ ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ಇಲ್ಲಿ ಸೂತ ಪುರಾಣಿಕರು ಹೇಳ್ತಾ ಇದ್ದಾರೆ, ಪರೀಕ್ಷಿತ ಮಹಾರಾಜನಿಗೆ ಮೊದಲೇ ಮನೆಯ ಮೇಲೆ ಎಲ್ಲ ಆಸೆ ಹೊರಟೋಗಿತ್ತು. ಈಗ ಶುಕಾಚಾರ್ಯರ ಮಾತನ್ನ ಕೇಳಿ ಎಲ್ಲೋ ಮನಸ್ಸಿನ ಮೂಲೆಯಲ್ಲಿ ಸ್ವಲ್ಪ ಆಸೆ, ನಾನು ಚಕ್ರವರ್ತಿ ಅನ್ನೋ ಆಸೆ ಇದ್ರೆ ಅದೂ ಹೊರಟೋಯ್ತಂತೆ. ಅವನು ಹೇಳ್ತಾನೆ, ಸ್ವಾಮಿ ನಿಮ್ಮದನ್ನ ಕೇಳಿ ನನಗಿನ್ನು ವಿಶೇಷವಾಗಿ ಕೇಳಬೇಕು ಅನ್ನೋ ಆಸೆ ಆಗ್ತಾ ಇದೆ. ದೇವರು ಹೆಂಗೆ ಸೃಷ್ಟಿ ಮಾಡ್ತಾನೆ, ದೇವರು ಹೆಂಗೆ ಸ್ಥಿತಿ ಮಾಡ್ತಾನೆ, ದೇವರು ಹೆಂಗೆ ಲಯ ಮಾಡ್ತಾನೆ ಅದನ್ನ ಹೇಳಿ. ಅದನ್ನ ಹೇಳಿ ಅಂದ್ರೆ ಎಲ್ಲ ಬಂದ್ಬಿಡ್ತದೆ. ಸೃಷ್ಟಿಯಿಂದ ಆರಂಭ ಮಾಡ್ಕೊಂಡು ಅವತಾರಗಳಿಂದ ಆರಂಭ ಮಾಡ್ಕೊಂಡು ಲಯ ಎಲ್ಲ ಬಂತು. ಅದೆಲ್ಲ ಒಂದು ನನಗೆ ವಿಸ್ತಾರವಾಗಿ ನೀವು ತಿಳಿಸಿ ಪರಮಾನುಗ್ರಹ ಮಾಡ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದ ಹಾಗೆ ಈಗ ನಿಜವಾಗಿ ಭಾಗವತ ಹೇಳಲಿಕ್ಕೆ ಶುರು ಮಾಡು. ಇಲ್ಲಿ ತನಕ ಫಾಸ್ಟ್ ಅವನ್ ಕೇಳಿದ್ದಕ್ಕಷ್ಟೇ ಉತ್ತರ. ಈ ಮಂತ್ರಿತೋ ರಾಜ್ಞಾ ಗುಣಾನುಕಥನೆ ಹರೇ ಋಷಿಕೇಶ ಮನುಸ್ಮೃತ್ಯ ಪ್ರತಿವಕ್ತುಂ ಪ್ರಚಕ್ರಮೇ. ಈಗ ಉಪಮಂತ್ರಿತ, ಈಗ ಇನ್ವಿಟೇಷನ್ ಕೊಟ್ಟ ಪರೀಕ್ಷೆ ಶುಕ, ಸ್ವಾಮಿ ದೇವರ ಮಹಿಮೆ ಹೇಳ್ರಿ ಅಂತ ಇನ್ವಿಟೇಷನ್ ಕೊಟ್ಟಿದ್ದಕ್ಕೆ ಶುಕಾಚಾರ್ಯರು ಋಷಿಕೇಶನನ್ನ ಸ್ಮರಣೆ ಮಾಡಿಕೊಂಡು ಕಥೆ ಶುರು ಮಾಡಿದ್ರು. ಋಷಿಕೇಶನ್ ಯಾಕೆ ಸ್ಮರಣೆ ಮಾಡಿದ್ರು ಅಂತಂದ್ರೆ, ಅಯ್ಯೋ ಯಾಕೆ ಹೇಳ್ಬೇಕಪ್ಪ ಇವನಿಗೆ, ವೇದವ್ಯಾಸ ದೇವ್ರು ಕೂತಿದ್ದಾರೆ, ಗ್ರಂಥ ಬರೆದವ್ರೆ, ಅವ್ರ ಮುಂದೆ ನಾನೇನ್ ಹೇಳಲಿ ಅಲ್ವಾ? ಪರಶುರಾಮ ದೇವ್ರು ಕೂತಿದ್ದಾರೆ, ಅವತಾರ, ಅವ್ರಿಗೆ ನಾನೇನ್ ಹೇಳಲಿ? ಈ ರಾಜ ಅಜ್ಞಾನಿ, ಅವನ್ಗೇನ್ ಹೇಳಲಿ ಅಲ್ವಾ? ಕಥೆ ಹೇಳ್ಬೇಕು. ಯಜ್ಞ ಮಾಡ್ಬೇಕಾದ್ರೆ, ಪೂಜೆ ಮಾಡ್ಬೇಕಾದ್ರೆ ಮನಸ್ಸಿಲ್ದೆ ಇದ್ರೂ ಪರವಾಗಿಲ್ಲ ರೀ, ಮನಸ್ಸಿಲ್ದೆ ಇದ್ರೂ ಪರವಾಗಿಲ್ಲ, ಮಂತ್ರ ಅರ್ಥ ಜ್ಞಾನ ಇಲ್ದೇ ಇದ್ರೂ ಪರವಾಗಿಲ್ಲ. ಪುರೋಹಿತರು ಹೇಳ್ತಾ ಇರ್ತಾರೆ, ಇವ್ನು ಮಾಡ್ತಾ ಇರ್ತಾನೆ, ಪೂಜೆ ಮಾಡ್ಬೇಕಾದ್ರೆ ಆಗ್ತಾ ಇರುತ್ತೆ. ಬಟ್ ಪ್ರವಚನ ಮಾಡ್ಬೇಕಾದ್ರೆ ಹಂಗಿಲ್ಲ. ಮನಸ್ಸು ಇಲ್ಲ ಅಂತಂದ್ರೆ ಅಲ್ಲಿ ಮುಗ್ದೋಯ್ತಲ್ಲ ಕಾಲಿ. ಮನಸ್ಸಿನಲ್ಲಿ ಕಾನ್ಸಂಟ್ರೇಷನ್ ಇಲ್ಲ, ವಿಷಯಗಳು ತಲೆಗೆ ಬರ್ತಾ ಇಲ್ಲ. ತಲೆಗೆ ಯಾವಾಗ ಬರಲ್ಲ? ಕಾನ್ಸಂಟ್ರೇಷನ್ ಇಲ್ಲ ಅಂತ. ಹೇಳುವ ವಿಷಯದಲ್ಲಿ ಕಾನ್ಸಂಟ್ರೇಷನ್ನೇ ಇಲ್ಲ ಅವನಿಗೆ ಅಂದ್ರೆ ಬಾಯಿ ಪಡ್ಕೊಂಡ್ರು ಏನು ಮಾತಾಡಕ್ಕಾಗಲ್ಲ. ಆದ್ದರಿಂದ ದೇವರ ಪೂಜೆ ಮಾಡೋದಕ್ಕಿಂತ ಹೆಚ್ಚು ಫಲ ಯಾವುದು? ಪಾಠ ಪ್ರವಚನಕ್ಕೆ ತುಂಬಾ ಫಲ ಶಾಸ್ತ್ರದಲ್ಲಿ. ಅದರಿಂದ ಅದಕ್ಕೆ ಇಂಟ್ರೆಸ್ಟ್ ಕೊಡುವ ದೇವತೆಗಳು ಯಾರು? ಇಂದ್ರಿಯಾಭಿಮಾನಿಗಳಾದಂತಹ ದೇವತೆಗಳು. ಅವ್ರನ್ನೆಲ್ಲ ನೋಡಿಕೊಳ್ಳೋನು ಋಷಿಕೇಶ. ಋಷಿಕೇಶ ಅಂದ್ರೆ ಏನು? ಇಂದ್ರಿಯಗಳಿಗೆ ಸ್ವಾಮಿ. ಅಂತಹ ರುದ್ರದೇವರೇ ಋಷಿಕೇಶನನ್ನ ಸ್ಮರಣೆ ಮಾಡಿಕೊಂಡು ಭಾಗವತ ಹೇಳಿದ್ರು ಕೇಳಿದ್ರು ಅಂದ್ರೆ ನಾವು ಯಾವ ಲೆಕ್ಕ? ಇರುವಾಗ ನಮ್ಮನ್ನ ಇಷ್ಟು ಜನನ್ನ ಒಂದ್ ಜಾಗದಲ್ಲಿ ಕೂಡಿಸಿ ಭಾಗವತ ಶ್ರವಣ ಮಾಡಿಸ್ತಾ ಇದ್ದಾರೆ ರುದ್ರದೇವರು ಭಗವಂತ ಅಂತಂದ್ರೆ ಸಾಮಾನ್ಯವಾದ ಪುಣ್ಯ ವಿಶೇಷದಿಂದ ಬರೋದಿಲ್ಲ ಈ ಭಾಗ್ಯಗಳೆಲ್ಲ. ಸಾಮಾನ್ಯವಾದ ಪುಣ್ಯ ಇದ್ರೆ ಭಾಗವತ ಆಗತ್ತಂತೆ, ಹೋಗ್ಬೇಕು ಅನ್ನೋ ಬುದ್ಧಿ ಬರುತ್ತೆ, ನಿಶ್ಚಯ ಬರಲ್ಲ. ಹೋಗ್ಬೇಕು ನಿಶ್ಚಯ ಬರಲ್ಲ. ಹೋದ್ರೆ ಸಾಕು. 100 ಜನದಲ್ಲಿ 10 ಜನ ಕೇಳ್ಬೇಕು ಅಂತಂದ್ರೆ 10 ಜನ ದೇವರು ಸೆಲೆಕ್ಟ್ ಮಾಡ್ಕೊಂಡ ಜೀವಗಳಾಗಿರ್ಬೇಕು. ಆ ದೇವರು ಆಯ್ಕೆ ಮಾಡಿಕೊಂಡ ಜೀವಿಗಳಿಗೆ ಮಾತ್ರ ಶ್ರವಣದ ಭಾಗ್ಯ. ಶುಕಾಚಾರ್ಯ ಹಿಂದೆ ಓಡ್ ಬಂದ್ರು 100 ಜನ, ಎಲ್ಲ ಪ್ರವಚನ ಕೂತ್ರ ಅಲ್ಲಿ ಋಷಿ ಮುನಿಗಳು ಇದ್ದದ್ ನೋಡಿ ಎಲ್ಲ ಓಡ್ಬಿಟ್ರೆ ಹೆದರ್ಕೊಂಡು ಮನೆಗೆ. ಕೂತವ್ರು ಯಾರು? ಇವರೇ ಅಷ್ಟೇ. ಆದ್ದರಿಂದ ಯಾರಿಗೆ ಯೋಗ್ಯವೋ, ಯಾರಿಗೆ ಯೋಗ್ಯತೆಯೋ ಅಷ್ಟೇ. ಆದ್ದರಿಂದ ನಮ್ಮನ್ನ ಕೂಡಿಸಿ ಕೆಡಿಸ್ತಾ ಇದ್ದಾರೆ ಈ ಕಾಲದಲ್ಲಿ ಅಂತಂದ್ರೆ ನಮ್ಮ ಪಾಪಗಳು, ಇದಕ್ಕೆ ಬಂದ ವಿಘ್ನಗಳು ಪರಿಹಾರ ಆಗಿದೆ, ಸ್ವಾಮಿ ಅನುಗ್ರಹ ಆಗಿದೆ ಅಂತ ಋಷಿಕೇಶ ಕರೆದು ಕೂಡಿಸಿ ಕೆಡಿಸ್ತಾ ಇದ್ದಾನೆ ಅಂತ. ಈಗ ಶುಕಾಚಾರ್ಯ ಏನ್ ಮಾಡ್ತಾರೆ? ಶ್ರೀ ಗುರುಭ್ಯೋ ನಮಃ ಅಂತ ಈಗ ಹೇಳಿದ್ರು. ಇಲ್ಲಿ ತನಕ ಮಂಗಳ ನೋಡಿ, 2ನೇ ಸ್ಕಂದದಲ್ಲಿ 5ನೇ ಅಧ್ಯಾಯ ಬರೋ ತನಕ ಮಂಗಳಾಚರಣೆ ಶುಕಾಚಾರ್ಯದಿಲ್ಲ. ಅದಕ್ಕೋಸ್ಕರವಾಗಿ 14 ಶ್ಲೋಕದಲ್ಲಿ ಮಂಗಳಾಚರಣೆ, ಒಂದಲ್ಲ ಎರಡಲ್ಲ. 1 ಗಂಟೆ ಪ್ರವಚನಕ್ಕೆ ಅಂತ ಕೊಟ್ರೆ 3/4 ಗಂಟೆ ಮಂಗಳಾಚರಣೆ ಆಗೋದ್ರೆ ಪ್ರವಚನ ಇನ್ನೆಲ್ಲಿ?
13 ಶ್ಲೋಕದಲ್ಲಿ ಮಂಗಳಾಚರಣೆ ಅಂತಂದ್ರೆ ಗ್ರಂಥ ತುಂಬಾ ದೂರ ಇದೆ ಅಲ್ವಾ. ಸ್ವಾಮಿಗಳು ಬರ್ತಾ ಇದ್ದಾರೆ ಅಂತಂದ್ರೆ ಕುಣಿಗದಲ್ಲಿದ್ರೆ 5 ನಿಮಿಷ ಬಂದ್ರು ಅಂತ ಅರ್ಥ. ಅವ್ರು ಕುಣಿಗಲ್ಲಿಗೆ ಬಂದ್ರು ಅಂದ್ರೆ ಮೊನ್ನೆ ಆಯ್ತಲ್ಲ ಕಂಚಿ ಸ್ವಾಮಿ ಬಂದಾಗ, ಕುಣಿಗಲ್ಲೆಲ್ಲ ಬಂದ್ರು ಅಂದ್ರೆ 5 ನಿಮಿಷ ಬಂದ್ಬಿಟ್ರು ಅಂತ ಅರ್ಥ. ಮಂಗಳಾಚರಣೆ ಆಯ್ತು ಅಂದ್ರೆ ಇನ್ನೇನ್ ಬರ್ತಾರೆ ಅಂತ ಅರ್ಥ, ಕಥೆ ಆರಂಭ ಆಗುತ್ತೆ ಅಂತ. ಶ್ರೀಶುಕ ಉವಾಚ ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯಾ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯ ಅನುಪಲಭ್ಯ ವರ್ತಮನೆ. ಇದು ಮಂಗಳಾಚರಣೆ ಮೊದಲನೇ ಶ್ಲೋಕ. ಅಲ್ಲಿಂದ ಶುರು ಮಾಡಿಕೊಂಡು ಶುಕಾಚಾರ್ಯರು ತಪಸ್ಸು, ದಾನ, ಧರ್ಮ, ಯಜ್ಞ, ಯಾಗ, ತೀರ್ಥ ಸ್ನಾನ, ನೀವ್ ಏನೇ ಮಾಡ್ಲಿ, ಏನೇ ಮಾಡಿದ್ರು ಕೂಡ ಕೊನೆಗೆ ಒಂದನ್ನ ಹೇಳ್ಬೇಕಂತೆ. ಆ ಕೊನೆಗೆ ಒಂದನ್ನ ಹೇಳಲಿಲ್ಲ ಅಂದ್ರೆ ಮಾಡಿದ ಕರ್ಮ ಏನೋ ಪ್ರಯೋಜನಕ್ಕೆ ಬರಲ್ಲ. ಏನ್ ಮಾಡ್ಬೇಕು? ಕೃಷ್ಣಾರ್ಪಣ ಅನ್ಬೇಕು. ನಾವು ಕೃಷ್ಣಾರ್ಪಣ ಮಾಡಿ ಮರ್ತೋಗಿರ್ತೀವಿ. ನೆನಪಿಟ್ಕೊಳ್ಳೋರು ಯಾರು? ಮಾಡಿಸಿದ ಪುರೋಹಿತರಿಗೂ ನೆನಪಿರಲ್ಲ, ಮಾಡಿದ್ ನಮಗೂ ನೆನಪಿರಲ್ಲ. ನೆನಪಿಟ್ಕೊಳ್ಳೋದು ಯಾರು? ದೇವರು. ಶುಕಾಚಾರ್ಯ ಅಂತಾರೆ ಸುಭದ್ರ ಶ್ರವಸೇ ನಮೋ ನಮಃ. ನಾವು ಮಾಡಿದ್ದು, ನಾವು ಕೇಳಿದ್ದು, ನಾವು ಕೊಟ್ಟಿದ್ದು ಎಲ್ಲ ನೆನಪಿಟ್ಟುಕೊಂಡು ಕಾಲ ಬಂದಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅನಂತ ಪಟ್ಟು ಮಾಡಿ ಕೊಡುವ ದೇವರೇ ನಿನಗೆ ನಮೋ ನಮಃ. ಯಾರ್ಯಾರು ದೇವರ ಸ್ತೋತ್ರವನ್ನ ಮಾಡಿದ್ರೆ ಪುಣ್ಯಶಾಲಿಗಳಾಗ್ಬಿಡ್ತಾರೆ. ಕಿರಾತರಂತೆ. ಕಿರಾತರು, ಕಿರಾತ ಅಂದ್ರೆ ಬೇಡರು. ಹೂಣಾಹ, ಹೂಣ ದೇಶ ಅಂತ ಅವರು. ಪುಲಿಂದ, ಪುಲ್ಕಸ, ಆಭೀರ, ಕಂಕ, ಯವನ, ಶಕ, ಆಂಧ್ರ ಮೊದಲಾದ ದುಷ್ಟ ದೇಶಗಳಲ್ಲಿ ವಾಸ ಮಾಡತಕ್ಕ ಎಲ್ಲರೂ ದೇವರ ಸ್ತೋತ್ರವನ್ನ ಮಾಡಿಬಿಟ್ರೆ ಪುನೀತರಾಗ್ಬಿಡ್ತಾರೆ. ಕಿರಾತ, ಹೂಣಾಂಧ್ರ, ಪುಲಿಂದ, ಪುಲ್ಕಸಾಹ, ಆಭೀರ, ಕಂಕ, ಯವನಾಶಕಾದಯ ಎನ್ನೇ ಚ ಪಾಪ ಯದಪಾಶ್ರಯಾಶ್ರಯ ಶುಂಧ್ಯಂತಿ ತಸ್ಮೈ ಪ್ರಭವಿಷ್ಣವೇ ನಮಃ. ಇಲ್ಲಿ ಒಂದು ಶಬ್ದ ಆಂಧ್ರ ಅಂತ ಒಂದು ಬಂತು. ಹಾಗಾದ್ರೆ ಆಂಧ್ರ ಅಂದ್ರೆ ಯಾವುದು? ಸಾಮಾನ್ಯ ಅಲ್ಲ ರೀ ಇದೆಲ್ಲ. ಯಾಕೆಂದ್ರೆ ಶಬ್ದ ಕೇಳ್ತಾ ಇದ್ದಂಗೆ ಸಮಸ್ಯೆ ಆಗೋಗುತ್ತೆ. ಆಂಧ್ರ ಅಂದ್ರೆ ಯಾವುದು? ನಾವು ಕರ್ನಾಟಕ ಅಂತ ಹೇಳ್ತೀವಿ. ಕರ್ನಾಟಕ ಅಂದ್ರೆ ಯಾವುದು? ಇವತ್ತಿನ ಪೊಲಿಟಿಕಲ್ ಮ್ಯಾಪ್ ಅಂತೂ ಖಂಡಿತ ಅಲ್ಲ. ನಿನ್ನೆ 500 ವರ್ಷದ ಹಿಂದೆ ವಿಜಯನಗರ ಕರ್ನಾಟಕ ಸಾಮ್ರಾಜ್ಯ ಎಲ್ಲಿ ತನಕ ಇತ್ತು? ಆಂಧ್ರದ ಹಲವು ಭಾಗ, ಕೇರಳದ ಹಲವು ಭಾಗ, ಮಹಾರಾಷ್ಟ್ರದ ಹಲವು ಭಾಗ, ಕರ್ನಾಟಕ ಪೂರ್ತಿ ಇಲ್ಲ. ಬಿಜಾಪುರ ಎಲ್ಲ ವಿಜಯನಗರ ಸಮರ್ಥಕ್ಕೆ ಸೇರೇ ಇದೆ ನಮಗೆ. ತುಂಗಭದ್ರೆ ಈ ಕಡೆ ಶುರು ಮಾಡ್ಕೊಂಡು ರಾಮೇಶ್ವರದ ತನಕ 4-5 ರಾಜ್ಯಗಳಲ್ಲಿ ಹರಡಿದ್ದು ಕರ್ನಾಟಕ. ಕರ್ನಾಟಕ ಆಂಧ್ರ ಅದು. ಹಾಗೆ ಆಂಧ್ರ ಅಂತನ್ನೋದು ಹೊರಗಿನ ಪ್ರದೇಶ, ಹೊರಗಿನ ಭಾಗ. ಒರಿಸ್ಸಾ ಮತ್ತು ಆಂಧ್ರ ಮಧ್ಯದಲ್ಲಿ ಕೆಲವು ಬಹಿಷ್ಕೃತ ಪ್ರದೇಶಗಳು. ಇವತ್ತು ನೋಡಿ ನಮ್ಮಲ್ಲಿ ಕೇರಳ ಅಂತ ನಾವು ಸಂಚಾರ ಮಾಡ್ತೇವೆ. ಕೇರಳದಲ್ಲಿ ಮಧ್ಯ ಕೇರಳವನ್ನ ಸಂಚಾರ ಮಾಡೋಗಿಲ್ಲ ಅಂತ ಶಾಸ್ತ್ರ. ಪಯಸ್ವಿನಿ ನದಿ ಹರಿಯತ್ತಲ್ಲ, ಆ ಪಯಸ್ವಿನಿ ಎಂಡ್ ವಾಪಸ್ ಬರ್ಬೇಕು. ಅಲ್ಲಿಂದ ಮತ್ತೆ ಸುತ್ತಾಕೊಂಡು ತಿರುವನಂತಪುರಕ್ಕೆ ಹೋಗ್ಬೇಕು. ಆದ್ರೆ ಮಧ್ಯದಲ್ಲಿ ಬರುವ ಅನೇಕ ಮಧ್ಯ ಕೇರಳವನ್ನ ಶಾಸ್ತ್ರದಲ್ಲಿ ಸಂಚಾರಕ್ಕೆ ನಿಷೇಧ ಮಾಡಿದ್ದಾರೆ. ಹಾಗೆ ಇನ್ನು 3 ಇದೆ: ಅಂಗ, ವಂಗ, ಕಳಿಂಗ. ಈ 3 ಊರುಗಳಿಗೆ ನಾವೇನಾದ್ರೂ ಹೊರಟೋದ್ರೆ ವಾಪಸ್ ಬಂದ್ರೆ 2ನೇ ಸಂಸ್ಕಾರ ಆಗಬೇಕು ಅಂತ ಶಾಸ್ತ್ರ. ಅಂಗವಂಗ ಕಳಿಂಗೇಶು ಸಂಸ್ಕಾರ ದ್ವಯಮಿಷ್ಯತೆ. ಈ ಅಂಗ, ವಂಗ, ಕಳಿಂಗ ಎಲ್ಲ ಎಲ್ಲಿದೆ? ಇವತ್ ನಾವು ಕಳಿಂಗ ಅಂತಂದ್ರೆ ಒರಿಸ್ಸಾ ಅಂದ್ಬಿಡ್ತೀವಿ, ಅಂಗ ಅಂದ್ರೆ ಅಸ್ಸಾಂ ಅಂತೀವಿ, ವಂಗ ಅಂದ್ರೆ ಬೆಂಗಾಲ್. ಅದರಲ್ಲಿ ಪಶ್ಚಿಮ ಬಂಗ, ಪೂರ್ವ ಬಂಗ ಅಂತ 2 ಇದೆ. ಪೂರ್ವ ಬಂಗವೇ ಇವತ್ತಿನ ಬಾಂಗ್ಲಾದೇಶ, ಪಶ್ಚಿಮ ಬಂಗವೇ ಇವತ್ತಿನ ವೆಸ್ಟ್ ಬೆಂಗಾಲು, ಅಸ್ಸಾಂ, ತ್ರಿಪುರ ಮೊದಲಾದಂತಹ ಪ್ರದೇಶಗಳಲ್ಲೆಲ್ಲ ಹಿಂದಿನ ಕಾಲದಲ್ಲಿ ರಾಜರುಗಳೆಲ್ಲ ಯಾಕೆ ನಿಷೇಧ ಮಾಡಿದ್ರು ಅಂತಂದ್ರೆ, ತುಂಬಾ ತಪ್ಪು ಮಾಡ್ಬಿಟ್ಟ ಅಂತಂದ್ರೆ ನರಭಕ್ಷಕರಿಗೆ ಬಿಸಾಕೋರವ್ನ. ಅವನು ಮಾಡಿದ ಪಾಪಕ್ಕೆ ನೇಣು ಹಾಕೋದು ತಪ್ಪು ಅನ್ನುವಾಗ ನರಭಕ್ಷಕರು ವಾಸ ಮಾಡುವ ಪ್ರದೇಶಕ್ಕೆ ಬಿಸಾಕ್ಬಿಡೋಣ ಅಂತ. ಆ ನರಭಕ್ಷಕರು ವಾಸ ಮಾಡುವಂತ ಪ್ರದೇಶವೇ ಈ ಆಂಧ್ರ, ಕಂಕಣ, ಈ ಪ್ರದೇಶಗಳೆಲ್ಲ ಅಲ್ಲಿದ್ದು. ಅದರಿಂದ ಇವತ್ತು ಆಂಧ್ರ ಅಂದ್ರೆ ಆಂಧ್ರ ಪ್ರದೇಶ, ಸೀಮಾಂಧ್ರ, ತೆಲಂಗಾಣ ಅನ್ನೋ ಅರ್ಥ ಅಲ್ಲ. ಆಂಧ್ರ ಬಹಿಷ್ಕೃತ ಪ್ರದೇಶ. ಅಲ್ಲಿ ವಾಸ ಮಾಡತಕ್ಕ ವ್ಯಕ್ತಿಗಳು
ನಾರಾಯಣ ಕೃಷ್ಣ ಅಂತಂದ್ರೆ ಪುನೀತರಾಗ್ತಾರೆ, ಮೋಕ್ಷಕ್ಕೆ ಹೋಗ್ತಾರೆ ಅಂತಂದ ಮೇಲೆ ಭಕ್ತಿಯಿಂದ ನಾವು ನೀವೆಲ್ಲ ಪ್ರಾರ್ಥನೆ ಮಾಡಿದ್ರೆ ಒಳ್ಳೇದು ಮಾಡಲ್ವಾ ದೇವ್ರು ನಮಗೆ ಅನ್ನೋ ತಾತ್ಪರ್ಯ ಅಷ್ಟೇ ಇಲ್ಲಿ. ಶ್ರೀಯಃಪತಿ ಯಜ್ಞಪತಿ ಪ್ರಜಾಪತಿ ಧಿಯಾಂಪತಿ ಲೋಕಪತಿರ್ಧರಾಪತಿ ಪತಿರ್ಗತಿಶ್ಚಾಂದಕ ವೃಷ್ಣಿ ಸಾತ್ವತಾಂ ಪ್ರಸೀದತಾಂ ಮೇ ಭಗವಾನ್ ಸತಾಂ ಪತಿ ಅಂತ ಶುಕಾಚಾರ್ಯರು ನಮಗೆ ಭಗವಂತ ಅನುಗ್ರಹ ಮಾಡ್ಲಿ ಅಂತ ಸುಮಾರು 14 ಶ್ಲೋಕಗಳಲ್ಲಿ ತುಂಬಾ ಸುಂದರವಾಗಿ ಮಂಗಳಾಚರಣೆಯನ್ನ ಮಾಡಿ, ಪರೀಕ್ಷಿತ ನೀನೇನು ಪ್ರಶ್ನೆ ಮಾಡಿದೆ, ನೀನೇನು ಪ್ರಶ್ನೆ ಕೇಳಿದೆ, ಅದೇ ಪ್ರಶ್ನೆಯನ್ನೇ ಬ್ರಹ್ಮದೇವರನ್ನ ನಾರದರು ಕೇಳಿದ್ರು. ಆದ್ದರಿಂದ ಬ್ರಹ್ಮದೇವರಿಗೆ ನಾರದರು ಏನ್ ಕೇಳಿದ್ರು, ಏನ್ ಉತ್ತರ ಬಂತು, ಅದನ್ನೇ ನಾನು ನಿನಗೆ ಹೇಳ್ತೀನಪ್ಪ ಕೇಳು. ಒಂದ್ಸಲ ಬ್ರಹ್ಮದೇವರು ಸುಮ್ಮನೆ ಕೂತಿದ್ರು ಅಂದ್ರೆ ಎಲ್ಲಿ ಕೂತಿದ್ರು ಅಂತ ಪ್ರಶ್ನೆ ಬರುತ್ತೆ. ಎಲ್ಲಿ ಕೂತಿದ್ರು? ಬ್ರಹ್ಮದೇವರಿಗೆ ಕೂತ್ಕೊಳ್ಳಿಕ್ಕೆ 2 ಜಾಗ ಇದೆ. ಒಂದು ಮೇರು ಪರ್ವತದಲ್ಲಿ ಒಂದು ಜಾಗ, ಆ ಮೇರು ಪರ್ವತದಲ್ಲಿ ಬ್ರಹ್ಮದೇವರು ಕೂತ್ಕೊಳ್ಳುವಂತಹ ಜಾಗಕ್ಕೆ ಒಂದು ಹೆಸರಿದೆ, ವೈಜಯಂತ ಅಂತ ಅದನ್ನ ಕರೀತಾರೆ. ಯಾವುದು? ವೈಜಯಂತ, ಬ್ರಹ್ಮದೇವರ ಮನೆ ಹೆಸರು. ಅದು ಬಿಟ್ರೆ ಸತ್ಯಲೋಕ ಅಂತ ಒಂದಿದೆ, ಅಲ್ಲಿ ಸಾಮಾನ್ಯರಿಗೆ ಪ್ರವೇಶ ಇಲ್ಲ. ಮೇರು ಪರ್ವತದ ವೈಜಯಂತಕ್ಕೆ ಹೋಗ್ಬೋದು. ಬ್ರಹ್ಮದೇವರು ಕೂತಿದ್ದಾಗ ನಾರದರು ಬರ್ತಾರೆ. ಸ್ವಾಮಿ, ಸೃಷ್ಟಿಕರ್ತ ಅಂತ ಎಲ್ಲ ನಿನ್ನನ್ನೇ ಹೇಳ್ತಾರಪ್ಪ. ಆದ್ದರಿಂದ ನಿನಗಿಂತ ದೊಡ್ಡವನು, ನಿನಗೆ ಸಮಾನನಾದವನು ಲೋಕದಲ್ಲಿ ಯಾರೂ ಇಲ್ಲ ಅಂತ ನನ್ನ ಭಾವನೆ. ದೊಡ್ಡವರು ಯಾರು? ಸರ್ವೋತ್ತಮ ಯಾರು? ನೀನೇ. ನನ್ ಡೌಟ್ ಬರ್ತಾ ಆದ್ರೂ ನೀನ್ ತಪಸ್ ಮಾಡಿದೆ ಅಂತ ಉಲ್ಲೇಖ ಬರುತ್ತೆ. ದೊಡ್ಡವರು ತಪಸ್ ಮಾಡಲ್ಲ, ತಪಸ್ ಮಾಡೋರು ಸರ್ವೋತ್ತಮರಲ್ಲ ಅಷ್ಟೇ. ದ್ವೇಷ ಅಲ್ಲ ಇಲ್ಲಿ ಅವ್ರ ಮೇಲೆ, ಆ ದೇವತೆಗಳ ಮೇಲೆ ದ್ವೇಷ. ನಾರಾಯಣ ತಪಸ್ಸು ಮಾಡ್ದ ಅನ್ನೋ ಉಲ್ಲೇಖ ಎಲ್ಲಿದೆ ಲೋಕದಲ್ಲಿ? ಪುರಾಣದಲ್ಲಿ ರುದ್ರದೇವರ ರೂಪವೇ ತಪಸ್ಸು ಮಾಡುವ ರೂಪ, ಬ್ರಹ್ಮದೇವರು ತಪಸ್ಸು ಅಷ್ಟೇ ಸೂಕ್ಷ್ಮ. ಹಂಗಂತ ನಾರಾಯಣ ಸರ್ವೋತ್ತಮ ಅಂತ ಶಿವನ್ ದ್ವೇಷ ಮಾಡಿ, ನಾರಾಯಣನ್ ಸರ್ವೋತ್ತಮ ಅಂತ ಬ್ರಹ್ಮದೇವರನ್ ದ್ವೇಷ ಮಾಡಿ, ಗಣೇಶನ್ ಪೂಜೆ ಮಾಡಬೇಡಿ, ಗಣೇಶನ್ ದ್ವೇಷ ಮಾಡಿ, ಸುಬ್ರಹ್ಮಣ್ಯನ್ ದ್ವೇಷ ಮಾಡಿ ಎಲ್ಲೂ ಯಾರೂ ಹೇಳಿ. ಇರೋ ವಿಷಯನ ಇದ್ದ ಹಾಗೆ ನಿರೂಪಣೆ ಮಾಡಿ ಅನುಗ್ರಹ ಮಾಡಿದ್ದಾರೆ ಬಿಟ್ರೆ, ಯಾರನ್ನೂ ದ್ವೇಷ ಮಾಡಿ ಹೊಡೆದಾಡಿ ಸತ್ತೋಗ್ರಿ, ನಾಮದ ವಿಷಯದಲ್ಲಿ ಗಲಾಟೆಯಾಗಿ ಆನೆಗಳ ಮಾರಣ ಹೋಮ ಆಗಿದೆ. ನಾಮ ಹೆಂಗಿರ್ಬೇಕು? ನಮಗೆ ಸಂಬಂಧಪಟ್ಟ ನಾಮವೋ ನಿಮಗೆ ಸಂಬಂಧಪಟ್ಟ ನಾಮವೋ ಅಂತ ಹೇಳಿ ಆನೆಗಳಿಗೆ, ದೇವಸ್ಥಾನದ ಮೂಕ ಜೀವ ಆನೆಗಳಿಗೆ ವಿಷ ಹಾಕಿ ಕೊಂದಿದ್ದಾರೆ. ನಮ್ಮ ನಾಮ ಹಾಕಿಲ್ಲ ಅಂತ. ತಮಿಳುನಾಡು ಫೇಮಸ್ ಆದದ್ದೇ ಶೈವ ವೈಷ್ಣವ ಗಲಾಟೆಗಳಿಗೆ. ವ್ಯಾಸರಾಜರ ಕಾಲದಲ್ಲಿ ಮಹಾನುಭಾವರು ಅಲ್ಲಿ ಹೋಗಿ ಯಾಕೆ ಗಲಾಟೆ ಮಾಡ್ಕೊಂಡು ಸಾಯ್ತೀರಪ್ಪ, ಮುಸಲ್ಮಾನರ ದಾಳಿ ಆಗ್ತಾ ಇದೆ, ನಾವು ನೀವು ಗಲಾಟೆ ಮಾಡಿದ್ರೆ ನಾಳೆ ನಮ್ ದೇವಸ್ಥಾನಗಳೇ ಉಳಿಯಲ್ಲ ಅಂತ ಹೇಳಿದಾಗಲೂ ಕೇಳಲಿಲ್ಲ ಅವರು. ಆವಾಗ ಉಸಿರು ಕಟ್ಟಿಕೊಂಡು ಓಡಿದ್ರು ಒಂದ್ 4-5 ಕಿಲೋಮೀಟರ್. ಅವ್ರಿಗೆ ಏನ್ ಬೇಕ್ರಿ ಸನ್ಯಾಸಿಗಳು? 60-70 ವರ್ಷದ ವೃದ್ಧ ವ್ಯಾಸರಾಜರು ಉಸಿರು ಕಟ್ಟಿಕೊಂಡು ಓಡಿದ್ರು. ಓಡಿ ಎಲ್ಲಿ ಉಸಿರು ಬಿಟ್ರೋ ಅಲ್ಲಿ ತನಕ ರಂಗನಾಥ ದೇವರ ದೇವಸ್ಥಾನದ ಗಡಿ, ಅಲ್ಲಿಂದ ಜಂಬುಕೇಶ್ವರ ದೇವಸ್ಥಾನದ ಗಡಿ ಅಂತ ಇವತ್ತಿಗೂ ರಂಗನಾಥ ಶ್ರೀರಂಗದಲ್ಲಿ ತನ್ನ ಗಡಿಯನ್ನ ಕಾಯ್ಕೊಳ್ಳಿಕ್ಕಾಗಿ ವರ್ಷಕ್ಕೊಂದಿನ ಅಲ್ಲಿ ಬರ್ತಾನೆ ಅಂತ ಇತಿಹಾಸ. ಈ ಒಂದು ದೇವರು ಬರ್ತಾರೆ, ಕಿತ್ತಾಡಿದ್ದಾರೆ, ವಿಷ ಹಾಕೊಂಡು ಕೊಂದು ಬಿಟ್ಟಿದ್ದಾರೆ. ಅವರ ದೇವಸ್ಥಾನದ ಪ್ರಸಾದದಲ್ಲೇ ವಿಷ ಹಾಕಿ ಕೊಂದು ಹಾಕ್ಬಿಟ್ಟಿದ್ದಾರೆ ಅಲ್ವಾ. ರಾಮಾನುಜಾಚಾರ್ಯರು ಶ್ರೀರಂಗ ಬಿಟ್ಟು ಮೇಲ್ಕೋಟೆ ಓಡ ಬಂದಿದ್ಯಾಕೆ ಪಾಪ? ಶೈವ ವೈಷ್ಣವ ಗಲಾಟೆ, ಅಷ್ಟು ಗಲಾಟೆ ನಮ್ಮಲ್ಲಿಲ್ಲ ಅಲ್ವಾ. ವೈಭವ ನೋಡಿ. ಹರಿಹರ ಬುಕ್ಕ ಕೇಳಿದ್ದೀರಿ ನೀವೆಲ್ಲ. ಅವನ ಕಾಲದಲ್ಲಿ ಶ್ರೀ ವೈಷ್ಣವರಿಗೂ ಜೈನರಿಗೂ ಗಲಾಟೆ ಆಗೋಯ್ತು. ಜೈನರೆಲ್ಲ ಪಾಪ ಅವನ ಹತ್ರ ಹೋಗಿ, ಸ್ವಾಮಿ ನಿಮ್ಮವರೆಲ್ಲ ನಮ್ಮ ಹೊಯ್ಸಳ ಸಾಮ್ರಾಜ್ಯ ಬಿದ್ದೋಯ್ತು, ನೀವು ಬಂದ್ರಿ, ಶ್ರೀ ವೈಷ್ಣವ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದಕ್ಕೆ ಶಾಸನ ಹಾಕ್ಸ್ಬಿಟ್ಟ ಒಂದು. ನೋಡಿ, ನಿಮ್ಮದ್ ನೀವ್ ಮಾಡ್ಕೊಳ್ಳಿ, ಗಲಾಟೆ ಮಾತ್ರ ಮಾಡಕ್ ಹೋಗ್ಬೇಡಿ. ಚರ್ಚೆ ಮಾತಿಗೆ ಸೀಮಿತ ಆಗಿರ್ಲಿ, ಹೊಡೆದಾಟಕ್ಕೆ ಬರಬಾರದು ಅಂತ ಶಾಸನ ಹಾಕ್ಸಿದ್ದಾರೆ. ನಮ್ಮಲ್ಲಿ ಶೈವ ವೈಷ್ಣವ ಗಲಾಟೆ, ಕೊಲೆ ಸುಲಿಗೆ ನಡೆದಿಲ್ಲ. ಅದೊಂದು ಪುಣ್ಯ ವಿಶೇಷ. ಬೇರೆ ಕಡೆದೆಲ್ಲ ಬೇಕಾದಷ್ಟು ಆಗೋಗಿದೆ. ತಾತ್ಪರ್ಯ ಏನು ಅಂತಂದ್ರೆ, ನನ್ನ ದೇವರು ದೊಡ್ಡವನು, ನನ್ನ ದೇವರು ದೊಡ್ಡವನು. ನಿಜವಾದ ದೊಡ್ಡವನು ನಗ್ತಾ ಕೂತಿರ್ತಾನಲ್ಲಿ.
ಅಲ್ವಾ? ಆದ್ದರಿಂದ ಭಾಗವತ ಹೇಳಲಿಕ್ಕೆ ಹೊರಟದ್ದು ಅದೇ. ಭಾಗವತ ನಾರಾಯಣನ ಮಾತ್ರ ಪೂಜೆ ಮಾಡಿ ಬೇರೆ ಮಾಡಬೇಡಿ ಅಂತಿದ್ರೆ ಅಷ್ಟುದ್ದ ಇಂತಿಂತ ದೇವತೆಗಳನ್ನ ಪೂಜೆ ಮಾಡ್ರಿ ಒಳ್ಳೇದಾಗತ್ತೆ ಅಂತ ಹೇಳ್ತಾನೆ ಇರ್ಲಿಲ್ಲ ಅಲ್ವಾ? ಅವ್ರನ್ನ ಪೂಜೆ ಮಾಡ್ತಾ ಅವರೊಳಗೆ ನಾರಾಯಣ ಇದ್ದಾನೆ ಅಂತ ಅನುಸಂಧಾನ ಮಾಡ್ರಿ ಅನ್ನೋ ತಾತ್ಪರ್ಯ ಅಷ್ಟೇ. ಬ್ರಹ್ಮದೇವರು ತಪಸ್ಸು ಮಾಡಿದ್ರು ಅಂತ ಉಲ್ಲೇಖ ಇದೆ, ಸೃಷ್ಟಿ ಮಾಡಿದ್ಯಾ ಅಂತ ಉಲ್ಲೇಖ ಇದೆ. ಡೌಟ್ ಬರ್ತಾ ಇದೆ ಅಂದಿದ್ದಕ್ಕೆ ಬ್ರಹ್ಮದೇವರಂದ್ರು, ಕಿವಿ ಹೊಡ್ಕೋ, ನಾನು ಯಾವ ದೇವರ ಅನುಗ್ರಹದಿಂದ ಈ ಜಾಗದಲ್ಲಿ ಕೂತಿದ್ದೇನೋ ಆ ದೇವರಿಗೆ ನಮೋ ನಮಃ. ನನ್ನ ಬಾಯಲ್ಲಿ ಯಾವತ್ತೂ ಸುಳ್ಳು ಬರಲ್ಲ, ನಾರಾಯಣನೇ ಸರ್ವೋತ್ತಮ ಅಂತ ಹೇಳಿ ಅದಕ್ಕೊಂದು ಕಥೆ ಹೇಳ್ತಾರೆ. ಬ್ರಹ್ಮದೇವರು ಭಗವಂತನ ನಾಭಿಕಮಲದಿಂದ ಹುಟ್ಟು ಬಂದರು. ನಾಭಿಕಮಲದಿಂದ ಹುಟ್ಟು ಬರ್ತಾ ಇದ್ದ ಹಾಗೇನೆ ಕೆಳಗೆ ಬಗ್ಗು ನೋಡ್ತಾರೆ, ಏನೂ ಇಲ್ಲ. ಆ ನಾಭಿ ಪದ್ಮ ಅನ್ನೋದು ಎಷ್ಟು 100 ಯೋಜನ ಎತ್ತರ ನಾಳ, ಕಮಲದ ನಾಳ ದೇವರ ಹೊಕ್ಕಳಿಂದ 100 ಯೋಜನ ಎತ್ತರಕ್ಕಿದೆ. ಆದ್ದರಿಂದಲೇ ತಿರುವನಂತಪುರ ಅಂತ ಒಂದು ಕ್ಷೇತ್ರ, ಅದಕ್ಕೆ ಸ್ಯಾನಂದೂರು ಅಂತಲೂ ಕರೀತಾರೆ, ಅನಂತಪುರ ಅಂತಲೂ ಕರೀತಾರೆ. ಅಲ್ಲಿಗೆ ವಾದಿರಾಜರು ಹೋದಾಗ 3 ಭಾಗದಲ್ಲಿ ದೇವ್ರ ದರ್ಶನ ಆಗ್ಬೇಕು. ದೇವ್ರು ಹಾಗೇ ಮಲಗಿದ್ದಾನೆ. ಯಾಕೆ ಹಾಗೆ ಮಲಗಿದ್ದಾನೆ ಅಂತಂದ್ರೆ, ಪಾಪ ನಿದ್ದೆ ಬಂದಾಗ ನಾವು ಈ ಟ್ರೈನಲ್ಲಿ ಮಲ್ಕೊಂಡಾಗ ಒಂದೇ ಹತ್ರ ಮಲಗಿರ್ತೇವೆ, ಪದ್ಮನಾಭ ಆಗ್ಬಿಡ್ತೀವಿ. ಅವಾಗ ನಾವು ಆ ಕಡೆ ತಿರುಗಿ ಬಿದ್ದೋಗ್ಬಿಡ್ತೀವಿ, ಸೀಟ್ ಅಷ್ಟು ಸಿಕ್ಕದಾಗಿರುತ್ತೆ. ಅದೇ ಮನೇಲಿ ಮಲ್ಕೊಂಡಾಗ ಅಲ್ಲಿ ಮಲಗಿದ್ದು ಎದ್ದಿದ್ದಿಲ್ಲಿ. ವಾದಿರಾಜ್ ಹೇಳ್ತಾರೆ, ಪದ್ಮನಾಭ ಯಾಕೆ ಹಂಗೆ ಇದ್ದಾನೆ ಅಂದ್ರೆ ಹೊಕ್ಕಳಲ್ಲಿರುವಂತ ಕಮಲ ಅಲ್ಲಾಡ್ಬಿಡುತ್ತೆ ಅನ್ನೋ ಭಯಾನ, ಅಥವಾ ಕಮಲದ ಮೇಲಿರುವಂತ ಬ್ರಹ್ಮದೇವರು ಬಿದ್ದೋಗ್ಬಿಡ್ತಾರೆ ಅಂತ ಭಯಾನ. ಕಿಂ ಲೋಕಾತ್ಮಕ ಪದ್ಮಕಂಪನ ಭಿಯ ಪುತ್ರ ಪ್ರಿಯೇಣಾಥವಾ ಅಂತ ಅಲ್ಲೊಂದು ಮಾತು ಬರುತ್ತೆ. ಹಾಸ್ಯಕ್ಕಾಗಿ ಹೇಳಿದ್ ವಾದಿರಾಜರಲ್ಲಿ, ಬ್ರಹ್ಮದೇವರ ಮೇಲಿನ ಪ್ರೀತಿಯಿಂದ ನೀನ್ ಹಾಗೇ ಮಲ್ಕೊಂಡಿದ್ದ ಪದ್ಮನಾಭ ಅಲ್ವಾ? ಪದ್ಮನಾಭ ಆ ಕಡೆ ತಿರ್ಕೊಂಡ್ಬಿಟ್ಟಿ, ಎಡಮಗ್ಗಲು ಪದ್ಮನಾಭ ಇಲ್ವೇ ಇಲ್ಲ ಅಲ್ವಾ, ಬಲಮಗ್ಗಲೂ ಇಲ್ಲ. ಎದೆ ಹೊಕ್ಕಳನ್ನ ಮೇಲ್ ಮಾಡಿ ಮಲಗಿರೋದು ಪದ್ಮನಾಭ ವಿರಾಟ್ ರೂಪದಿಂದ. ಆ ಕಮಲ ಅರಳಿತು. ಬ್ರಹ್ಮದೇವರು ನೋಡ್ತಾರೆ, ನೋಡಿದಾಗ ಏನೂ ಕಾಣ್ಲಿಲ್ಲ. ನಾನು ಏನ್ ಮಾಡ್ಬೇಕು ಅಂತ ಗಾಬರಿ ಆದಾಗ ಸ್ಪರ್ಶ ಅಕ್ಷರಗಳಲ್ಲಿ 16ನೇಯದ್ದು 21ನೇಯದ್ದು, 16 ಷೋಡಶ ಏಕವಿಂಶ ಅನ್ನೋ ಶಬ್ದ ಕೇಳ್ಬಿಡ್ತು. ಷೋಡಶ ಅಂದ್ರೆ ಯಾವುದು? ಕ ಖ ಗ ಘ ಂಗ ಚ ಛ ಡ ಜ ಝ ಣ ಟ ಠ ಡ ಢ ಣ. 15ನೇದಾಯ್ತು ತ ಅಂತ ಒಂದು. 21ನೇದು ಯಾವುದು? ಪ. ಸೇರಿಸಿದಾಗ ಏನಾಯ್ತು? ತಪಸ್ ಮಾಡಪ್ಪ ಅಂತ ಬಂತು. ಬ್ರಹ್ಮದೇವ್ರು ಏನ್ ಮಾಡ್ತಾರೆ ನೋಡಿ, ಅದರಲ್ಲೂ ಇದು ಹಿಂಗಾಗ್ಬಿಟ್ರೆ ಏನ್ ಮಾಡ್ಬೇಕು ಹೇಳಿ? ಮೊದ್ಲೇ ಯಾರು ಅಂತ ಗೊತ್ತಿಲ್ಲ, 16, 21 ಮಾಡು ನೀನು ಅಂತಂದ್ರೆ ಏನ್ ಮಲ್ಟಿಪ್ಲೈ ಮಾಡ್ಬೇಕಾ, ಡಿವಿಷನ್ ಏನ್ ಮಾಡ್ಬೇಕು ನಾವು? ಅದಕ್ಕೆ ಯೋಗ್ಯತೆ ಇದ್ರೆ ಸೂಚನೆ ಕೊಟ್ಟಿದ್ದೆಲ್ಲ ಕ್ಲೀನಾಗಿ ಅರ್ಥ ಆಗುತ್ತೆ. ಬ್ರಹ್ಮದೇವರು ಯೋಗ್ಯರು, ಅರ್ಥ ಆಗೋಯ್ತು. ತಪಸ್ ಮಾಡಿದ್ರು. ಎಷ್ಟು ವರ್ಷ? 100 ವರ್ಷ. 100 ವರ್ಷ ಅಂತಂದ್ರೆ ನಮ್ಮ 100 ವರ್ಷ ಅಲ್ಲ, ದೇವತೆಗಳ 100 ವರ್ಷ ತಪಸ್ಸು ಮಾಡಿದಾಗ ದೇವ್ರು ಏನ್ ಮಾಡ್ದ? ತೋರಿಸ್ದ. ಬ್ರಹ್ಮದೇವರು ಎಲ್ಲಿದ್ದಾರೆ ಅನ್ನೋದು ಗೊತ್ತಾಯ್ತು. ವೈಕುಂಠ ತೋರಿಸ್ದ ದೇವ್ರು. ಮೊದಲು ವೈಕುಂಠ ಊರು ತೋರಿಸ್ದ. ಆ ಊರಲ್ಲಿ ಹೆಂಗೆ ಅಂತಂದ್ರೆ ಜಡವಾದ ಪದಾರ್ಥ ಅನ್ನೋದು ಯಾವುದೂ ಇಲ್ಲ, ಜಡವೇ ಇಲ್ಲ, ಎಲ್ಲ ಚೇತನ, ದಿವ್ಯವಾದ ಲೋಕ. ಅಲ್ಲಿ ಮುಕ್ತರನ್ನ ತೋರಿಸ್ದ. ಆ ಮುಕ್ತರು ಹೇಗಿದ್ದಾರೆ? ಎಲ್ಲರಿಗೂ 4 ಕೈ. ಎಷ್ಟು ಚೆನ್ನಾಗಿದೆ ನೋಡಿ. ಪ್ರತ್ಯುಷಾಮಾವದಾತ ಶತಪತ್ರ ಲೋಚನಾ ವಿಷಂಗ ವಸ್ತ್ರ ಸುರುಷ ಸುಪೇಶತಃ ಸರ್ವೇ ಚತುರ್ಬಾಹವ ಉನ್ಮಿಷನ್ ಮಣಿ ಪ್ರವೇಕ ನಿಷ್ಕಾಭರಣ ಅಂತ ವೈಭವದ ಆಭರಣಗಳು, ಕಮಲದಂತೆ ಕಣ್ಣು, 4 ಕೈ, ಚಕ್ರಶಂಕ ಗದಾ ಪದ್ಮಗಳು ಎಲ್ಲ ಹಾಕೊಂಡು ಪೀತಾಂಬರ ಉಟ್ಕೊಂಡು ಓಡಾಡ್ತಾ ಇದ್ದಾರೆ. ಅವರ ಮಧ್ಯದಲ್ಲಿ 100 ಜನ ದಾಸಿಯರಿಂದ ಕೂಡಿದ್ರು. 4 ರೂಪಗಳಿಂದ ದೇವರ ಮನೆಯ ಕೆಲಸವನ್ನ ಮಾಡ್ತಿರತಕ್ಕ ಮಹಾಲಕ್ಷ್ಮಿ ನೋಡುದು. ಶ್ರೀರ್ಯತ್ತ ರೂಪಿಣ್ಯುರುಗಾಯ ಪಾದಯೋ ಕರೋತಿ ಮಾನಂ ಬಹುಧಾ ವಿಭೂತಿಭಿ. ಕಸ ಗುಡಿಸೋದು ಲಕ್ಷ್ಮೀ ದೇವಿ, ಅಡಿಗೆ ಮಾಡೋದು ಅವಳೆ, ದೇವರಿಗೆ ಚಾಮ್ರ ಹಾಕೋದು ಅವಳೆ, ದೇವರಿಗೆ ಗಂಧ ಹಚ್ಚೋದು ಅವಳೆ, ಗಂಧಾನು ಅವಳೆ. ಕೊನೆಗೆ ದೇವರು ಕೂತ್ಕೊಳ್ಳುವ ಸಿಂಹಾಸನವು ಲಕ್ಷ್ಮೀನೇ.
ಸ್ವಯಮಿಂದಿರೈವ ಪತಿಮಾನ ಕರೀ ಗೃಹ ಕರ್ಮ ಯತ್ರ ಕುರುತೆ ಸುತರ ಅಂತ ಮಧ್ವವಿಜಯದಲ್ಲಿ ಬರುತ್ತೆ. ಭಾಗವತದ್ದೇ ಸಂಗ್ರಹ ಅದು. ಆ ಲಕ್ಷ್ಮಿಯಿಂದ ಸೇವ್ಯಮಾನನಾದ ನಾರಾಯಣನನ್ನ ನೋಡ್ತಾ ಇದ್ದ ಹಾಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ದೇವರಿಗೆ ಸ್ತೋತ್ರ ಮಾಡ್ತಾರೆ. ಸ್ವಾಮಿ, ಈ ಲೋಕ ನೋಡಿ ತುಂಬಾ ಸಂತೋಷ ಆಯ್ತು, ನನಗೆ ಆನಂದ ಆಗ್ತಿದೆ, ತತ್ವೋಪದೇಶ ಮಾಡು ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ಬ್ರಹ್ಮದೇವರಿಗೆ ಭಗವಂತ ತತ್ವೋಪದೇಶ ಮಾಡಿದ. ಆ ತತ್ವೋಪದೇಶವೇ 4 ಶ್ಲೋಕ, ಚತುಶ್ಲೋಕಿ ಭಾಗವತ ಅಂತ ಅದನ್ನು ಕರೀತಾರೆ. 4 ಶ್ಲೋಕ. ಆ 4 ಶ್ಲೋಕದ ಭಾಗವತದ ಸಾರಾಂಶ, ನಾನೇ ಉತ್ತಮ, ನನಗಿಂತ ಉತ್ತಮರು ಲೋಕದಲ್ಲಿ ಯಾರೂ ಇಲ್ಲ, ಜಗತ್ತನ್ನ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷಗಳನ್ನ ಕೊಟ್ಟವ್ರು ನಾನೇ, ಹೀಗೆಲ್ಲ ಅಲ್ಲಿ ನಿರೂಪಣೆಯನ್ನ ಮಾಡ್ತಾರೆ. ನನ್ನನ್ನ ನೀನು ಚಿಂತಾಮಯ ಅಂತ ನೋಡ್ಬೇಕು. ಒಂದು ಕೀ ಪಾಯಿಂಟ್. ದೇವ್ರನ್ನ ಏನಂತ ನೋಡ್ಬೇಕು? ಏನ್ ಚಿಂತಾಮಯ ಅಂದ್ರೇನು? ಓ, ಚಿಂತೆ ಆಗ್ಬಿಟ್ಟಿದ್ಯಪ್ಪ, ತಲೆ ತುಂಬಾ ಬರೀ ಚಿಂತೆ ತುಂಬ್ಕೊಂಡ್ಬಿಟ್ಟಿದೆ ಅಲ್ವಾ, ಚಿಂತಾಮಯ ಚಿಂತಾಮಯ ಅಂತ ದೇವ್ರನ್ನ ಕರೆದು, ನನ್ನನ್ನು ಏನ್ ನೋಡ್ಬೇಕು ನೀನು? ಚಿಂತಾಮಯ. ಅರ್ಥನೇ ಆಗಲ್ಲ. ಆಗ ಶ್ರೀಮದಾಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ, ಮನಸ್ಸಿನಲ್ಲಿ ದೇವರನ್ನ ಚಿಂತನೆ ಮಾಡ್ತಾ ನಾವು ಏನು ಚಿಂತನೆ ಮಾಡ್ತೀವೋ ಅದನ್ನೆಲ್ಲ ಕೊಡುವಂತ ದೇವ್ರು ಯಾರು? ಚಿಂತಾಮಯ. ನಾವೇನ್ ಅಪೇಕ್ಷೆ ಪಡ್ತೀವಿ ಅದನ್ನೆಲ್ಲ ಕೊಟ್ಟು ನಮ್ಮನ್ನ ಕಾಪಾಡ್ತಾನೆ. ಆದ್ದರಿಂದ ಭಗವಂತ ಯಾರು? ಅವನನ್ನ ಹಾಗೆ ಚಿಂತನೆ ಮಾಡಿದ್ರೆ ನಮ್ ಚಿಂತೆ ಎಲ್ಲ ಹಾರ್ಕೊಂಡು ಹೋಗತ್ತೆ. ಆದ್ದರಿಂದ ಅದೊಂದು ಚಿಂತಾಮಯ ಅಂತ ಉಪಾಸನೆ ಮಾಡು ಅಂತ ಹೇಳಿ ಅನುಗ್ರಹ ಮಾಡಿ ಕಳಿಸ್ಕೊಟ್ಟ. ಆ ಕಳಿಸಿಕೊಟ್ಟ ಮೇಲೆ ನಾನು ಭಗವಂತನಿಂದ ಪಾಠ ಕೇಳಿ ನಿನಗೆಲ್ಲ ಉಪದೇಶ ಮಾಡ್ತೀನಪ್ಪ ಅಂತ ನಿನ್ನೆ ಹೇಳಿದ್ದೆ. ಪಾತಾಳ ಅಲ್ಲಿ ಶುರು ಮಾಡಿ ಸತ್ಯಲೋಕ ತನಕ ಎಲ್ಲ ಮತ್ತೆ ಇನ್ನೊಂದ್ಸಲ ಅನುವಾದ. ಆದ್ರಿಂದ ಅಲ್ಲೇ ಹೇಳಿದ್ದೆ, ನಿನ್ನೆ ಆಯ್ತು, ಮತ್ತೆ ಬೇಡ ಇವು. ಅಷ್ಟನ್ನ ಹೇಳಿ ಎಲ್ಲವನ್ನ ಸೃಷ್ಟಿ ಮಾಡತಕ್ಕಂಥವನು ಭಗವಂತ ಅಂತ ಹೇಳಾದ್ಮೇಲೆ ಇಲ್ಲಿ ಒಂದು ವಿಶೇಷಾಂಶ ಬರುತ್ತೆ. ಪುರುಷ ಸೂಕ್ತದ ಮಹಿಮೆ ಹೇಳ್ತಾರೆ. ದೇವರದ್ದು ಒಂದು ರೂಪ ಇದೆಯಂತೆ, ತಿಳ್ಕೊಳ್ಬೇಕಾದ ವಿಷಯ ಇದು. ದೇವರ ಒಂದು ರೂಪ, ಅದಕ್ಕೆ ತ್ರಿಮೂರ್ಧ ಅಂತ ಹೆಸರು. 3 ತಲೆ. ಅದಕ್ಕೆ ಆ 3 ತಲೆ ಮೇಲೆ 3 ಲೋಕಗಳಿವೆ. ದೇವರ 3 ಲೋಕಗಳು ಯಾವುದು? ಅನಂತಾಸನ, ಶ್ವೇತದ್ವೀಪ, ವೈಕುಂಠ. ಆ ಲೋಕಗಳನ್ನ ಹಿಡ್ಕೊಂಡಿರೋದು 3 ತಲೆಯಿಂದ ಕೂಡಿರುವಂತಹ ಒಂದು ರೂಪ ದೇವರದ್ದು. ಅವನ ರೂಪದ ಮೇಲೆ ಅವನ ಲೋಕ ಹಿಡ್ಕೊಂಡಿದ್ದ. ಅದರಲ್ಲಿ ಪದ್ಮನಾಭ, ಅನಂತಾಸನ, ವಾಸುದೇವ ಅಂತ 3 ರೂಪಗಳಿಂದ ಭಗವಂತ ಇದ್ದಾನೆ. ಅಲ್ಲಿ ಯಾರು ಹೋಗ್ತಾರೆ? ಬೇಕು ಅಂದಾಗ ಅಲ್ಲಿ ಹೋಗೋರು ಯಾರು? ದೇವತೆಗಳು ಮಾತ್ರ. ಉನ್ನಿದ್ರ ಜ್ಞಾನ ಚಕ್ಷುಷಃ ದೇವತಾ ಅಂತ ದೇವತೆಗಳು ಮಾತ್ರ ಅಲ್ಲಿಗೆ ಹೋಗೋದು. ಗೃಹಸ್ಥರು ಮದುವೆ ಮಾಡ್ಕೊಂಡವ್ರು ಎಲ್ಲಿ ಹೋಗ್ತಾರೆ ಅಂದ್ರೆ ಇಂದ್ರಲೋಕ. ಆ ಇಂದ್ರಲೋಕಕ್ಕಿಂತ ಸ್ವಲ್ಪ ಕೆಳಗಡೆ ವೈಶ್ವಾನರ ಲೋಕ ಇದೆ. ಅಲ್ಲಿ ಯಜ್ಞ ಪುರುಷ ಅಂತ ಭಗವಂತನ ಒಂದು ರೂಪ ಇದೆ. ಅಲ್ಲಿಗೆ ಗೃಹಸ್ಥರು ಹೋಗ್ತಾರೆ. ಅದಾದ್ಮೇಲೆ ಸನ್ಯಾಸಿಗಳು ಅವರೆಲ್ಲಿ ಹೋಗ್ತಾರೆ? ಯತೀನಾಂ ಧ್ರುವಲೋಕಃ. ಯತಿಗಳಿಗೆ ಧ್ರುವಲೋಕದ ಭಗವಂತ. ವಾನಪ್ರಸ್ಥರಿಗೆ ಯಾರು? ಮೇರು ಪರ್ವತದಲ್ಲಿ ಒಬ್ಬ ದೇವರಿದ್ದಾನೆ, ಅಲ್ಲಿ ವಾನಪ್ರಸ್ಥರು. ಬ್ರಹ್ಮಚಾರಿಗಳೆಲ್ಲ ಹೋಗ್ತಾರೆ? ಸೂರ್ಯಮಂಡಲ ಅಂತರ್ಗತನಾದ ನಾರಾಯಣ. ಬ್ರಹ್ಮಚಾರಿಗಳಿಗೆ ಸೂರ್ಯಮಂಡಲ, ಆಮೇಲೆ ಗೃಹಸ್ಥರಿಗೆ ವೈಶ್ವಾನರ ಲೋಕ, ವಾನಪ್ರಸ್ಥರಿಗೆ ಮೇರು ಪರ್ವತ, ಯತಿಗಳಿಗೆ ಧ್ರುವಲೋಕ, ದೇವತೆಗಳಿಗೆ ಅನಂತಾಸನ, ಶ್ವೇತದ್ವೀಪ, ವೈಕುಂಠ. ಹೀಗೆಲ್ಲ ಅವರವರಿಗೆ ಯೋಗ್ಯವಾದ ಲೋಕಗಳನ್ನ ಕೊಡ್ತಾ ಭಗವಂತ ವಿಶೇಷವಾಗಿ ಅಲ್ಲಿ ವಿರಾಜಮಾನನಾಗಿದ್ದಾನೆ ಅಂತ ಹೇಳ್ತಾ 21 ಅವತಾರಗಳ ಬಗ್ಗೆ ನಿರೂಪಣೆ ಮಾಡ್ತಾರೆ. ವರಾಹ ರೂಪದಿಂದ ಶುರು ಮಾಡಿಕೊಂಡು ಕಲ್ಕಿ ಅವತಾರ ತನಕ ವಿಸ್ತಾರವಾಗಿ ನಿರೂಪಣೆ ಮಾಡಿ, ನೋಡಪ್ಪ ನಾರದ, ನನಗೆ ಭಗವಂತ ಉಪದೇಶ ಮಾಡಿದ ಭಾಗವತದ ಸಾರ, ಅವತಾರಗಳ ಸಂಗ್ರಹ, ಇದನ್ನೆಲ್ಲ ನಿನಗೆ ಕೊಟ್ಟಿದ್ದೇನೆ. ಇದನ್ನ ನೀನು ಯಾವ ಶಿಷ್ಯರಿಗೆ ಉಪದೇಶ ಮಾಡಿ ವಿಸ್ತಾರ ಮಾಡ್ತೀಯೋ ಮಾಡ್ಕೊಂಡು ಹೋಗಬಹುದು ಅನ್ನುವಂತಹ ಚಿಂತನೆಯನ್ನ ಕೊಡ್ತಾರೆ. ಬ್ರಹ್ಮದೇವರಿಂದ ಉಪದೇಶ ಪಡೆದ ನಾರದರು ಡೈರೆಕ್ಟ್ ಆಗಿ ಎಲ್ಲಿಗೆ ಬಂದ್ರು? ವೇದವ್ಯಾಸರ ಆಶ್ರಮಕ್ಕೆ ಬಂದ್ರು. ವೇದವ್ಯಾಸರಲ್ಲಿ ಪ್ರಾರ್ಥನೆ ಮಾಡಿದ್ರು. ಪ್ರಾರ್ಥನೆ ಮಾಡ್ತಾ ಇದ್ದ ಹಾಗೆ ಅವರು ಬರೆದ ಗ್ರಂಥ
ಭಾಗವತ ಅದನ್ನ ಹೇಳಿದ್ಯಾರ್ಗೆ? ಶುಕಾಚಾರ್ಯರು ಹೇಳಿದ್ಯಾರ್ಗೆ? ಪರೀಕ್ಷಿತ ಮಹಾರಾಜರಿಗೆ. ಆದ್ದರಿಂದ ಇಂತಹ ಭಾಗವತದ ಶ್ರವಣ, ಇದರ ಮನನ, ಇದರ ಚಿಂತನ ಮೋಕ್ಷವನ್ನು ಕೊಡತಕ್ಕಂಥದ್ದು. ಇದರಲ್ಲಿ ಎಲ್ಲ ಇದೆ, ಪ್ರತಿಯೊಂದು ಇದೆ. ಸರ್ಗ, ಪ್ರತಿಸರ್ಗ, ವಂಶ, ಮನ್ವಂತರ, ಸ್ಥಾನ, ಪೋಷಣ, ಊತಿ, ನಿರೋಧ, ಮುಕ್ತಿ, ಆಶ್ರಯ, 10 ಲಕ್ಷಣ ಭಾಗವತಕ್ಕೆ. ನೀನ್ ಕೇಳ್ಕೊಂಡ್ ಬರ್ಕೊಂಡ್ಬಂದಷ್ಟೇ. ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣ ಮೂತಯ. 10 ಲಕ್ಷಣಗಳು ದೇವರು ಮಾಡುವಂತಹ ಸರ್ಗ, ಅದರ ಮಧ್ಯೆ ಮಾಡತಕ್ಕ ಬ್ರಹ್ಮಾದಿಗಳ ಮೂಲಕ ಮಾಡುವಂತಹ ವಿಸರ್ಗ, ಸ್ಥಾನಗಳು, ಪೋಷಣ ಕಾಪಾಡುವಂಥದ್ದು, ಊತಿ ಕರ್ಮದ ವಾಸನೆಯನ್ನ ಕಳೆಯುವಂಥದ್ದು, ಧ್ರುವ ಪ್ರಹ್ಲಾದಾದಿಗಳಿಗೆ ಹಾಗೆಲ್ಲ, ಕೊನೆಗೆ ಮೋಕ್ಷ ಹೆಂಗೆ ಅನ್ನೋದು ಹೇಳಿದ್ದಾರೆ. 10 ಲಕ್ಷಣಗಳಿರುವಂಥದ್ದು ಶ್ರೀಮದ್ ಭಾಗವತ. ಇದನ್ನ ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜರಿಗೆ ಹೇಳಿದ್ರು. ಅದರಲ್ಲಿ ಮೊದಲನೇ ಪ್ರಶ್ನೆ ಏನು ಪರೀಕ್ಷಿತ ಮಹಾರಾಜರದ್ದು? ದೇವರು ಸೃಷ್ಟಿ ಮಾಡುವುದು ಹೇಗೆ? ಪರೀಕ್ಷಿತ ಮಹಾರಾಜರ ಪ್ರಶ್ನೆ ಹೇಗೋ ಆ ಆರ್ಡರ್ ಕ್ರಮದಲ್ಲಿ ನಾನ್ ನಿನಗೆ ಉಪದೇಶ ಮಾಡ್ತೀನಿ ಅಂತ ಹೇಳಿ ಸೂತ ಪುರಾಣಿಕರು ಶೌನಕಾದಿಗಳಿಗೆ ಹೇಳಿದ್ರು. ಆ ಭಗವಂತ ಸೃಷ್ಟಿ ಮಾಡಿದ ಬಗ್ಗೆ ಪ್ರಶ್ನೆ ಮತ್ತು ಉತ್ತರ ವಿದುರ ಮತ್ತು ಮೈತ್ರೇಯ ಅವರಿಬ್ಬರ ಸಂವಾದದ ರೂಪದಲ್ಲಿ ಬಂದಿದೆ. ಅದನ್ನ ನಾನು ನಿಮಗೆ ವಿಸ್ತಾರವಾಗಿ ನಿರೂಪಣೆಯನ್ನ ಮಾಡಿಕೊಡ್ತೇನೆ ಅಂತ ಹೇಳ್ತಾ ಶುಕಾಚಾರ್ಯರು ಭಾಗವತದ 2ನೇ ಸ್ಕಂಧವನ್ನ ಅಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದಾರೆ. 10 ಅಧ್ಯಾಯಗಳಾದ್ದರಿಂದ ಅದು ಬೇಗ ಮುಗಿಯುತ್ತೆ. ಇನ್ನು ಮತ್ತೆ 3ನೇ ಸ್ಕಂದ ತುಂಬಾ ದೊಡ್ಡದಾದ್ದರಿಂದ ನಾಳೆ 3ನೇ ಸ್ಕಂದವನ್ನ ಆರಂಭ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.